ईशसे सदुद्भवस्थाननिरोधलीलया गृहीतशक्तित्रितयाय देहिनाम् अन्तर्ध्रुवायानुपलभ्यवर्त्मने स्वस्ति श्रीरस्तु मे शस्तं निस्तुलात् पुनः वस्तुनो नित्यं समस्तव्यस्तयोगतः अभ्रमं भङ्गरहितमजडं विमलं सदा आनन्दीर्थमतुलं भजेतापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತ ಸಾರೋದ್ಧಾರದ ಧರ್ಮೋಪದೇಶ ಪ್ರಕರಣದಲ್ಲಿ ಅನೇಕ ವಿಚಾರಗಳನ್ನು ನಿರೂಪಣೆ ಮಾಡ್ತಾ ಬಹಳ ಪ್ರಸಿದ್ಧವಾದ ಹಾಗೂ ಅವಶ್ಯಕವಾದಂತಹ ಭಾಗವತ ಧರ್ಮಗಳ ಬಗ್ಗೆ ಅಲ್ಲಲ್ಲಿ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕಗಳನ್ನು ಆರಣ್ಯಕಾಚಾರ್ಯರು ಉಲ್ಲೇಖ ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ನಿನ್ನೆ ದಿವಸ ಸಖ್ಯ ಎಂಬ ಭಾಗವತ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಕೆಲವು ಶ್ಲೋಕಗಳಿಂದ ಇಜ್ಯ ಅಥವಾ ಪೂಜಾ ಎಂಬ ಭಾಗವತ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಭಾಗವತ ಧರ್ಮದ ಬಗ್ಗೆ ಎರಡು 293ನೇ ಶ್ಲೋಕದ ತನಕ ನಿರೂಪಣೆ ಬರ್ತಾ ಇದೆ. ಅಂದರೆ 5 ಶ್ಲೋಕಗಳಲ್ಲಿ ಈ ವಿವರಣೆ ನಮಗೆ ಸಿಗ್ತಾ ಇದೆ. ಸ್ಯಾನ್ನಸ್ತವಾಂಘ್ರಿರಶುಭಾಶಯ ಧೂಮಕೇತುಃ ಕ್ಷೇಮಾಯ ಯೋ ಮುನಿಭಿರಾರ್ದ್ರಹೃದೋ ಹ್ಯಮಾನಃ ಯಸ್ ಸಾತ್ವಿಕೈಃ ಸಮವಿಭೂತಿಭಿರಾತ್ಮವಿದ್ಭಿಃ ವ್ಯೂಹ್ಯಾರ್ಚಿತಃ ಸವನಶಃ ಸಮವಿಕ್ರಮೈರ್ಯೈಃ ಅಂತ 11ನೇ ಸ್ಕಂದದಲ್ಲಿ ಬರುವಂತಹ ಶ್ಲೋಕ ಇದು. ಪೂಜಾ ಅಂತನ್ನುವ ಶಬ್ದದ ಅರ್ಥ ನಮಗೆ ಗೊತ್ತಿದೆ ಅಂತ ಹೇಳಬಹುದು, ಆದರೂ ಗೊತ್ತಿಲ್ಲ ಅಂತಾನೆ ಅರ್ಥ. ಒಬ್ಬ ವ್ಯಕ್ತಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಕಾರ್ಯವನ್ನು ನಾವು ಮಾಡಿದರೆ ಅದು ಆ ವ್ಯಕ್ತಿಗೆ ನಾವು ಮಾಡುವಂತಹ ಪೂಜೆ ಅಂತಾಗುತ್ತೆ. ಅದು ಕೂಡ ಗೌರವಪೂರ್ವಕವಾಗಿ ಮಾಡಿದಾಗ ಅದು ಪೂಜೆ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲದಿದ್ದರೆ
ದಯೆಯಿಂದ ಮಾಡಿದರೆ ಉಪಕಾರ ಅಂತ ಆಗ್ಬಿಡತ್ತೆ. ಉಪಕಾರ ಹಾಗೂ ಪೂಜೆಗೆ ಇರುವಂತಹ ವ್ಯತ್ಯಾಸ. ಗೌರವದಿಂದ ನಾವು ಮಾಡಿದರೆ ಅದು ಪೂಜೆ. ಏನೋ ದಯೆಯಿಂದ ಅವನಿಗೆ ಅನುಕೂಲ ಆಗಲಿ ಅಂತನ್ನುವ ದೃಷ್ಟಿಯಿಂದ ಅವನಿಗೆ ಸಂತೋಷದಾಯಕವಾದ ಕಾರ್ಯವನ್ನು ಮಾಡಿದರೆ ಅದು ಉಪಕಾರ ಅಂತ ಆಗ್ಬಿಡತ್ತೆ. ನಾವು ಭಗವಂತನಿಗೆ ಉಪಕಾರ ಮಾಡಲಿಕ್ಕೆ ಹೊರಟಿಲ್ಲ. ಯಾಕೆ? ಅವನಿಗೆ ನಮ್ಮ ಪೂಜೆಯಿಂದ ಆಗಬೇಕಾದದ್ದೇನೂ ಇಲ್ಲ. ಹಾಗಾದರೆ ನಾವೇನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಭಗವಂತನಿಗೆ ಪೂಜೆಯನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ಅಂದರೆ ನಮ್ಮ ಪ್ರಕ್ರಿಯೆಯಿಂದ, ನಮ್ಮ ಪ್ರವೃತ್ತಿಯಿಂದ ಆ ಭಗವಂತನನ್ನು ಸಂತೋಷಪಡಿಸೋದಕ್ಕೆ ಅಂತ ಹೊರಟಿದ್ದೀವಿ. ಈ ಶ್ಲೋಕದೊಳಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದರಲ್ಲಿ ಪೂಜಾ ಅಂತನ್ನುವ ಅಂಶವನ್ನು ತೋರಿಸುವ ಒಂದೇ ಒಂದು ಶಬ್ದ ಇದೆ, ವ್ಯೂಹ್ಯ ಅರ್ಚಿತ ಅಂತ. ಅರ್ಚಿತ ಎಂಬ ಶಬ್ದದ ಆಧಾರದಲ್ಲಿ ಈ ಶ್ಲೋಕವನ್ನು ಉದಾಹರಣೆ ಮಾಡಿದ್ದಾರೆ ಅರಣ್ಯಕಾಚಾರ್ಯರು. ಹೇ ಭಗವಂತನೇ, ತವ ಅಂಘ್ರಿಹಿ ಅಶುಭಾಶಯ ಧೂಮಕೇತು ಸ್ಯಾತ್. ನಿನ್ನ ಪಾದವು ನಮ್ಮ ಎಲ್ಲ ವಿಧವಾದಂತಹ ಅಶುಭಗಳಿಗೆ ಆಶ್ರಯವಾದಂತಹ, ದುಷ್ಟವಾದ ಸಂಸ್ಕಾರಗಳಿಗೆ ಆಧಾರವಾದಂತಹ ಮನಸ್ಸಿಗೆ ಧೂಮಕೇತುವಾಗಲಿ ಅಂದರೆ ಅಗ್ನಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ಯಾತ್ ನಃ ತವ ಅಂಘ್ರಿಹಿ ಅಶುಭಾಶಯ ಧೂಮಕೇತು. ಅಶುಭವಾದದ್ದನ್ನೆಲ್ಲ ಪರಿಹಾರ ಮಾಡಿ ಪರಮಾತ್ಮನ ಈ ಪಾದಕಮಲವು ನಮಗೇನು ಮಾಡಲಿ? ಕ್ಷೇಮಾಯ, ಕ್ಷೇಮವನ್ನು ಉಂಟು ಮಾಡಲಿ. ಯಾಕೆ ಅಂತಂದರೆ ಮುನಿಗಳೆಲ್ಲರೂ ಕೂಡ ತಮಗೆ ಕ್ಷೇಮವಾಗಲಿ ಅಂತನ್ನುವ ಕಾರಣಕ್ಕಾಗಿ ಭಕ್ತಿ ತುಂಬಿದ ಮನಸ್ಸಿನಿಂದ ಇದನ್ನು ಯಾವಾಗಲೂ ಧಾರಣ ಮಾಡಿದ್ದಾರೆ. ಅಂದರೆ ಮುನಿಗಳ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಈ ಭಗವಂತನ ಪಾದವು ಸನ್ನಿಹಿತವಾಗಿರುತ್ತದೆ ಅಂತರ್ಥ. ಮತ್ತಷ್ಟೇ ಅಲ್ಲದೆ ಇದೇ ವಿಧವಾದ ಉದ್ದೇಶದಿಂದ ಸಾತ್ವಿಕರಾದಂಥವರು ಭಗವಂತನ ನಾನಾ ವ್ಯೂಹ ರೂಪಗಳಿಂದ ಕೂಡಿದಂತಹ ಅವನ ರೂಪ ವಿಶೇಷವನ್ನು, ವಿಶೇಷವಾಗಿ ತಮ್ಮ ಬಿಂಬರೂಪವನ್ನು ಅರ್ಚನ ಮಾಡ್ತಾ ಬಂದಿದ್ದಾರೆ ಅಂತ ಪೂಜೆಯ ಬಗ್ಗೆ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದಂತೆ ಆಯಿತು. ಅದರಲ್ಲಿ ಪೂಜಾ ಅಂತನ್ನೋದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಗೆ ಮಾಡೋದು ಅಂತನ್ನೋದನ್ನು ಯಾಕೆ ಹೇಳ್ತೀರಿ ನೀವು ಸುಮ್ಮನೆ ಅಂತನ್ನುವ ವಿಚಾರ ಬಂದಾಗ ಈ ಶ್ಲೋಕವನ್ನು ಉಲ್ಲೇಖ ಮಾಡಿರೋದು ಅರಣ್ಯಕಾಚಾರ್ಯರು. ಪೂಜಾ ಅಂತನ್ನೋದನ್ನು ಮಾಡಬೇಕಾದರೆ ಅವನಿಗೊಂದು ಆಕಾರ ಅಂತಿರಬೇಕಲ್ಲ ಅಂತಂದರೆ ಅದಕ್ಕೆ ಇಲ್ಲಿ ಅಂಘ್ರಿ ಶಬ್ದವನ್ನು ಇರುವಂತಹ ಶ್ಲೋಕವನ್ನು ಕೊಟ್ಟಿದ್ದೇವೆ ಅಂದರು ಅವರು. ಅಂದರೆ ಭಗವಂತನಿಗೆ ಒಂದು ಪಾದ ಅಂತಿದೆ. ಪಾದವೆಂಬುದನ್ನು ನಾವು ಪೂಜಿಸುವಂತಹ ಸಂದರ್ಭದಲ್ಲಿ ಧ್ಯಾನ ಮಾಡಲಿಕ್ಕೆ ಬರ್ತದೆ. ಹಸ್ತಪಾದಾದಿ ಅವಯವಗಳಿವೆ, ಅಲ್ಲಿ ಅರ್ಚನಾದಿಗಳನ್ನು ಮಾಡಲಿಕ್ಕೆ ಬರ್ತದೆ, ಅಲಂಕಾರಾದಿಗಳನ್ನು ಮಾಡಲಿಕ್ಕೆ ಬರ್ತದೆ. ಹೀಗಾಗಿ ಪೂಜಾ ಅಂತನ್ನೋದು ಸಾಧ್ಯವಿದೆ ಎಂಬ ಅಂಶದಲ್ಲಿ ಈ ವಿಷಯವನ್ನು ಉಲ್ಲೇಖ ಮಾಡಿಕೊಟ್ಟಂತೆ ಆಯಿತು. ಅದರಲ್ಲಿ ಆರಣ್ಯಕಾಚಾರ್ಯರು ಬರೀತಾರೆ, ಹಸ್ತೇಷು ಆಯುಧಾನಿ ಧ್ಯೇಯಾನಿ ಅವಯವೇಷು ಭೂಷಣಾನಿ ಧ್ಯೇಯಾನಿ ಅಂತ. ಹೀಗೆ ಪರಮಾತ್ಮನ ಪಾದಗಳು, ಪಾದ ಮೊದಲಾದ ಅವಯವಗಳು, ಮತ್ತು ಆಯಾ ಅವಯವಗಳಲ್ಲಿ ಅವನು ಮಾಡಿದಂತಹ ಧಾರಣ ಮಾಡಿದಂತಹ ಆಭರಣಗಳು, ಅವನ ಕೈಯಲ್ಲಿರುವ ಆಯುಧಗಳು, ಹೀಗೆಲ್ಲ ಇವುಗಳನ್ನು ಚಿಂತನೆ ಮಾಡ್ತಾ ಪೂಜೆಯನ್ನು ಮಾಡಲಿಕ್ಕೆ ಬರುತ್ತೆ ಎಂಬ ಅಭಿಪ್ರಾಯದಲ್ಲಿ ಈ ವಿಚಾರವನ್ನು ನಾವು ಉಲ್ಲೇಖಿಸಿದ್ದೇವೆ ಅಂತಂತಾರೆ. ಸ್ಯಾನ್ನಸ್ತವಾಂಘ್ರಿರಶುಭಾಶಯ ಧೂಮಕೇತು ಕ್ಷೇಮಾಯ ಯೋ ಮುನಿಭಿರಾರ್ದ್ರಹೃದೋ ಹ್ಯಮಾನಃ ಯಸ್ಸಾತ್ವಿಕೈಃ ಸಮವಿಭೂತಿಭಿರಾತ್ಮವಿದ್ಭಿಃ ವ್ಯೂಹ್ಯಾರ್ಚಿತಃ ಸವನಶಃ ಸಮವಿಕ್ರಮೈರ್ಯಃ.
ಇದು 289ನೇ ಶ್ಲೋಕ. ಇದರ ಮುಂದಿನ ಶ್ಲೋಕ ಇದು ಭಾಗವತದ ದಶಮ ಸ್ಕಂಧದಲ್ಲಿ ಬಂದಿರುವಂಥದ್ದು. ಶ್ರುತಿಗೀತೆಯಲ್ಲಿ ನಮಗಿದು ಕಂಡುಬರ್ತದೆ. ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಷು ಧೀಷು ತು ಬಹಿರಂತರ ಸಚ್ಚರಣೆ ತವ ಪುರುಷವದಂತ್ಯಖಿಲ ಶಕ್ತಿಧೃತ ಸ್ವಕೃತಂ. ಭಾಗವತದಲ್ಲಿ ದಶಮ ಸ್ಕಂಧದಲ್ಲಿ ಶ್ರುತಿಗೀತ ಅಂತನ್ನೋದು ಬಹಳ ಪ್ರಸಿದ್ಧವಾದಂಥದ್ದು. ಅದರಲ್ಲಿಯೂ ಕೂಡ ಈ ಶ್ಲೋಕಕ್ಕೆ ಒಂದು ವೈಶಿಷ್ಟ್ಯ ಇದೆ. ಏನು ಅಂತಂದರೆ ಅದನ್ನು ಅರಣ್ಯಕಾಚಾರ್ಯರು ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಡ್ತಾರೆ. ಇದರಲ್ಲಿ ಕೇವಲ 3 ಪಾದಗಳಿವೆ. ಸಾಮಾನ್ಯ ಒಂದು ಶ್ಲೋಕದಲ್ಲಿ 4 ಪಾದಗಳಿರ್ತವೆ. ಆದರೆ ಇಲ್ಲಿ ಮಾತ್ರ ಈ ಶ್ಲೋಕದಲ್ಲಿ 3 ಪಾದಗಳಿವೆ. ಈ 3 ಪಾದಗಳು ಅಂತನ್ನೋದು ಎಲ್ಲಿರುತ್ತೆ ಅಂತಂದರೆ ಗಾಯತ್ರಿ ಛಂದಸ್ಸಿನಲ್ಲಿ ಸಾಮಾನ್ಯವಾಗಿ ಕಂಡುಬರ್ತದೆ. ಲೋಕದೊಳಗೆ ಎಲ್ಲೂ ಕೂಡ ಆ ತರಹ 3 ಪಾದ ಇರುವಂತಹ ಛಂದಸ್ಸುಗಳನ್ನು ಬಳಸೋದಿಲ್ಲ. ಅದು ಕೇವಲ ವೇದದಲ್ಲಿ ಮಾತ್ರ ಕಾಣುವಂಥದ್ದು. ಇಲ್ಲಿ ಅದನ್ನು ಯಾಕೆ ಬಳಸಿದರು ಅಂತನ್ನೋದಕ್ಕೆ ಕಾರಣ ಕೊಡ್ತಾರೆ ಅರಣ್ಯಕಾಚಾರ್ಯರು. ಅನೇನ ಗಾಯತ್ರಿ ತುಲ್ಯತಾ ಜ್ಞಾಪಿತಾ ಭವತಿ. ಈ ಗ್ರಂಥ ಭಾಗವತ ಗ್ರಂಥ ಅಂತನ್ನೋದೇನಿದೆ ಇದು ಗಾಯತ್ರಿ ಮಂತ್ರಕ್ಕೆ ತುಲ್ಯವಾದದ್ದು ಅಂತ ಹೇಳಿದಂತೆ ಆಗತ್ತೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಪ್ರಾರಂಭದಲ್ಲೇ ಮೊದಲನೇ ಶ್ಲೋಕವನ್ನೇ ವ್ಯಾಖ್ಯಾನ ಮಾಡಬೇಕಾದ್ರೆ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬೃಂಹಿತ ಭಾರತಾರ್ಥ ವಿನಿರ್ಣಯ ಅಂತ ಹೀಗೆಲ್ಲ ಹೇಳ್ತಾರೆ. ಈ ಭಾಗವತ ಅಂದರೆ ಏನು ಅಂದ್ಕೊಂಡಿದ್ದೀರಿ? ಇದು ಗಾಯತ್ರಿ ಭಾಷ್ಯ ರೂಪೋಸೌ, ಗಾಯತ್ರಿ ಮಂತ್ರದ ಭಾಷ್ಯ ರೂಪವಾಗಿದೆ ಭಾಗವತ. ಅಂದರೆ ಗಾಯತ್ರಿ ಮಂತ್ರದಲ್ಲಿ ಬರುವಂತಹ ವಿಷಯಗಳನ್ನೇ ಭಾಗವತದಲ್ಲಿ ವಿವರಣೆ ಮಾಡಿದ್ದಾರೆ ಅಂತ ಅರ್ಥ. ಹೀಗೆ ಗಾಯತ್ರಿ ಮಂತ್ರಕ್ಕೂ ಭಾಗವತಕ್ಕೂ ಸಮಾನಾರ್ಥಕತ್ವವು ಇದ್ದಾಗ ಇದು ಗಾಯತ್ರಿ ತುಲ್ಯವಾಯಿತು. ಯದ್ಯಪಿ ಗಾಯತ್ರಿ ಮಂತ್ರವೆಂಬುದು ಅಪೌರುಷೇಯವಾದದ್ದು, ಭಾಗವತವೆಂಬುದು ವ್ಯಾಸ ನಿರ್ಮಿತವಾದದ್ದು. ಪೌರುಷೇಯವಾಗಿಯೂ ಕೂಡ ಅಪೌರುಷೇಯವಾದಂತಹ ವೇದಕ್ಕೆ ಸಿಗುವ ಬೆಲೆಯನ್ನು ಪಡೆಯುತ್ತೆ ಅಂತಂದರೆ ಇದರಲ್ಲಿ ಹೇಳಿದಂತಹ ವಿಷಯಗಳನ್ನು ನಾವು ವಿಶ್ವಾಸದಿಂದ ಒಪ್ಪಿಕೊಳ್ಳಬಹುದು ಅಂತ ತಾತ್ಪರ್ಯ ಇದೆ. ಇದು ಸುಮ್ಮನೆ ಶ್ಲೋಕದ ಬಗ್ಗೆ ಇರುವ ಅಭಿಪ್ರಾಯ ಅಷ್ಟೆ. ಶ್ಲೋಕದ ವಿಷಯಕ್ಕೂ ಇದಕ್ಕೇನು ಸಂಬಂಧ ಮತ್ತೆ ತಂದುಕೊಳ್ಳೋದು ಬೇಡ. ಇದು ಶ್ಲೋಕದಲ್ಲಿ ವಿಷಯ ಏನು? ಈ ಪ್ರಸ್ತುತವಾಗಿ ನಾವು ನೋಡ್ತಾ ಇರುವಂಥದ್ದು ಪೂಜಾ ಅಂತನ್ನುವಂತಹ ಒಂದು ಭಾಗವತ ಧರ್ಮಾನುಷ್ಠಾನದ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೇವೆ. ಇದರಲ್ಲಿ ನಾವು ಏನು ಅನುಸಂಧಾನಕ್ಕಾಗಿ ಈ ಶ್ಲೋಕವನ್ನು ಕಾಣಬೇಕು ಅಂತಂದರೆ, ನಾವು ಭಗವಂತನ ಪೂಜಾತ್ಮಕವಾಗಿ ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅಂತನ್ನೋದಂತೂ ನಿಜ. ಆದರೆ ನಾವು ಮಾಡುತ್ತಿರುವ ಎಲ್ಲ ಕರ್ಮಗಳು ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಿಕೊಂಡ ಹಾಗೆ ಇನ್ನೊಂದು ಅನುಸಂಧಾನವನ್ನು ನಾವು ಅವಶ್ಯವಾಗಿ ಮಾಡಿಕೊಳ್ಬೇಕು ಪೂಜೆಯ ಕಾಲಕ್ಕೆ. ಪೂಜೆ ಅಂದರೆ ಪೂಜೆ ಅಂತಲ್ಲ, ಎಲ್ಲ ಕರ್ಮಗಳಲ್ಲೂ ಕೂಡ. ಏನದು ಅಂದರೆ ಪ್ರಕ್ರಮವತ್ಸ್ವ ಸತ್ಕೃತಂ ಪುರುಷೇಷು ಧೀಷು ತು ಬಹಿರಂತರ ಸಚ್ಚರಣೆ ತವ ಪುರುಷ ವದಂತ್ಯಖಿಲ ಶಕ್ತಿಭೃತ ಸ್ವಕೃತಂ. ಇಲ್ಲ, ಸ್ವಕೃತಂ ಸ್ವಸತ್ಕೃತಂ ಅಂತ 2 ಪದಗಳನ್ನು ಮುಖ್ಯವಾಗಿ ನಾವು ಗಮನಿಸಬೇಕು. ಆ ಪದಗಳನ್ನು ಗಮನಿಸಿದಾಗ ನಮಗೆ ಮುಖ್ಯವಾದಂತಹ ಅಂಶ ಸಿಕ್ಕಿಬಿಡುತ್ತೆ ಈ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟದ್ದು. ಲೋಕದಲ್ಲಿ ಕೆಲವರು ಒಳ್ಳೆಯವರು ಅಂತಿದ್ದಾರೆ, ಕೆಲವರು ಕೆಟ್ಟವರು ಅಂತಿದ್ದಾರೆ. ಕೆಟ್ಟವರು ಒಳ್ಳೆಯವರು ಅಂತ ಗುರುತಿಸುವಂತಹ ಕ್ರಮ ಹೇಗೆ ಅಂತಂದರೆ ಅವರು ಮಾಡುವ ಆಚರಣೆ. ಚರಣ ಅಂತ ಶಬ್ದ ಇದೆ ನೋಡ್ರಿ ಇಲ್ಲಿ. ಚರಣ ಅನ್ನೋ ಶಬ್ದಕ್ಕೆ ಆಚರಣ ಅಂತ ಅರ್ಥ. ಒಳ್ಳೆಯ ಆಚರಣೆ ಉಳ್ಳಂಥವರು, ದುಷ್ಟ ಆಚರಣೆ ಉಳ್ಳಂಥವರು ಅಂತ ಯಾರೇ ವ್ಯಕ್ತಿಗಳು ಇರಲಿ ಲೋಕದಲ್ಲಿ, ಹಾಗೂ ಆ ಆಚರಣೆಯ ಹಿನ್ನೆಲೆಯಲ್ಲಿ ಅವರಿಗೆ ಬರುವಂತಹ ಭಾವನೆಗಳು ಮನಸ್ಸಿನಲ್ಲಿ, ಒಳ್ಳೆ ಭಾವನೆಗಳು, ಕೆಟ್ಟ ಭಾವನೆಗಳು. ಧೀಷು ಅಂತ ಧೀ ಶಬ್ದ ಇಟ್ಟಿದ್ದಾರೆ. ಮೂಲಭೂತವಾಗಿ ಅಂಥದ್ದಕ್ಕೆಲ್ಲ ಕಾರಣವಾದದ್ದು ಅವರ ಸ್ವಭಾವ ಅಂತ ಇಟ್ಕೊಳ್ಳೋಣ.
ಇದೆಲ್ಲವನ್ನೂ ಕೂಡ ನಿಮಿತ್ತ ಅಂತ ಮಾಡಿಕೊಂಡು ಅಲ್ಲಲ್ಲಿ ಆಯಾ ತರಹದ ಗುಣಗಳ ಅಭಿವ್ಯಕ್ತಿಯಾಗುವಂತೆ ಮಾಡಿ ಅದೆಲ್ಲದರಿಂದಲೂ ಕೂಡ ತನ್ನ ಪೂಜೆಯನ್ನು ತಾನೇ ಭಗವಂತ ಮಾಡಿಕೊಳ್ಳುತ್ತಾನೆ. ಈ ವಿಷಯವನ್ನು ಇಲ್ಲಿ ತೋರಿಸಿಕೊಡಲಾಗ್ತಾ ಇದೆ. ಎಲ್ಲ ಕರ್ಮಗಳಿಗೆ ಕರ್ತ ಯಾರು? ಭಗವಂತನೇ. ಒಂದು ಮಾತನ್ನು ಬರೀತಾರೆ ಅರಣ್ಯಕಾಚಾರ್ಯರು, ಶ್ರೀ ಹರಿರೇವ ಸರ್ವಕರ್ಮ ಸ್ವಪೂಜಾತ್ವೇನ ಕರೋತಿ ಅಂತ. ಶ್ರೀಹರಿಯೇ ತನ್ನ ಪೂಜಾರೂಪವಾಗಿ ತಾನೇ ಎಲ್ಲ ಕರ್ಮಗಳನ್ನು ಮಾಡುತ್ತಾನೆ. ನಾವು ಕೇವಲ ಪ್ರತಿಬಿಂಬ ರೂಪರು ಅಂತಾಗಿದ್ದು ಅವನು ಆ ಕರ್ಮಗಳನ್ನು ಮಾಡಿದಾಗ ನಮ್ಮಲ್ಲೂ ಆ ಕ್ರಿಯೆ ಅಂತನ್ನೋದು ಬರುತ್ತೆ ಅಷ್ಟೇ ಹೊರತು ನಾವು ಸ್ವತಂತ್ರವಾಗಿ ಯಾವುದನ್ನು ಮಾಡ್ತಾ ಇಲ್ಲ. ಹೀಗಿಟ್ಕೊಂಡಾಗ ಏನಾಗ್ಬಿಡುತ್ತೆ, ನಾವು ಮಾಡಿದ ಎಷ್ಟೋ ದುಷ್ಕರ್ಮಗಳಿಗೂ ಕೂಡ ಪುಣ್ಯವನ್ನು ತಂದುಕೊಡುವ ಸಾಮರ್ಥ್ಯ ಬಂದ್ಬಿಡುತ್ತೆ. ಎಷ್ಟೋ ಕಡೆಗೆ ಆಚಾರ್ಯರು ಹೇಳ್ತಾರೆ, ದೇವತೆಗಳು ಮತ್ತು ಮುನಿಗಳು ಅಂತೇನಿದ್ದಾರೆ ಅವರ ಅನುಸಂಧಾನ ಬಹಳ ಪರಿಪಕ್ವವಾಗಿರುತ್ತೆ ಅಂತಾದ್ದರಿಂದ ಅವರು ಮಾಡುವಂತಹ ಪಾಪಗಳಿಗೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಶುಭವಾದ ಫಲವೇ ಸಿಕ್ಕಿಬಿಡುತ್ತೆ. ಅದು ಪಾಪರೂಪವಾಗಿರುತ್ತೆ, ಆದರೆ ಅದರ ಫಲಿತಾಂಶವಾಗಿ ತುಂಬ ಪುಣ್ಯ ಬಂದ್ಬಿಡುತ್ತೆ. ಉದಾಹರಣೆಗೆ ವೃತ್ರಹತ್ಯೆಯನ್ನು ಇಂದ್ರ ಮಾಡಿದ. ಯದ್ಯಪಿ ಅದು ಬ್ರಹ್ಮಹತ್ಯಾರೂಪ ಅಂತಾಯಿತು, ಆದರೆ ಆ ವೃತ್ರಹತ್ಯೆಯನ್ನು ಮಾಡಿದ ಮೇಲೆ ಅದರಿಂದ ಅವನು ಇಡೀ 3 ಲೋಕವನ್ನು ಸಂರಕ್ಷಣೆ ಮಾಡಿದಂತೆ ಆದದ್ದರಿಂದ ಏನಾಯಿತು, ಅವನಿಗೆ ಇಂದ್ರ ಅಂತಷ್ಟೇ ಹೆಸರಿದ್ದದ್ದು ಮಹೇಂದ್ರ ಅಂತಾಗ್ಬಿಡ್ತು. ಇಂದ್ರ ವೃತ್ರಂ ಹತ್ವಾ ಮಹಾನ್ ಅಭೂತ್ ಅಂತ ಹೇಳಿಬಿಟ್ರು ಶ್ರುತಿಯಲ್ಲಿ. ಹೀಗೇನಾಗುತ್ತೆ, ದೊಡ್ಡವರಿಗೆ ಯಾವುದೇ ಕರ್ಮಗಳನ್ನು ಮಾಡುವ ಹಿನ್ನೆಲೆಯಲ್ಲೂ ಕೂಡ ಭಗವಂತನ ಪೂಜೆ ಇದು ಅಂತನ್ನುವ ಅನುಸಂಧಾನ ಇದ್ದದ್ದಕ್ಕಾಗಿ ಬಹುಭಾಗ ಪಾಪಗಳ ಲೇಪವ ಆಗೋದೇ ಇಲ್ಲ. ನಮಗೇನಾಗತ್ತೆ, ಮಾಡುವ ಸತ್ಕರ್ಮಗಳನ್ನೇ ಭಗವಂತನ ಪೂಜೆ ಅಂತ ತಿಳಿದುಕೊಳ್ಳಿಕ್ಕೆ ಆಗ್ತಿರೋದಿಲ್ಲ ನಮಗೆ. ಇನ್ನು ಮಾಡುವ ದುಷ್ಕರ್ಮಗಳನ್ನು ಎಲ್ಲಿಂದ ಭಗವಂತನ ಪೂಜೆ ಅಂತ ತಿಳ್ಕೊಬೇಕು ಹೇಳಿ. ನಾವು ಮಾಡುವ ಉಸಿರಾಟದಿಂದ ಆರಂಭಿಸಿ ಎಲ್ಲ ಕರ್ಮಗಳನ್ನು ಭಗವಂತನ ಪೂಜೆ ಅಂತ ತಿಳ್ಕೋಬೇಕು. ಅವೆಲ್ಲ ಒಳ್ಳೆ ಕೆಲಸಗಳೇ. ಉಸಿರಾಡ್ತೀವಿ, ಊಟ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಇವೆಲ್ಲ ಒಳ್ಳೆ ಕೆಲಸಗಳೇ, ತಪ್ಪು ಕೆಲಸ ಏನಲ್ಲ. ನಾವು ಅದನ್ನು ಯಾವುದನ್ನು ಇವತ್ತಿನ ತನಕ ದೇವ್ರ ಪೂಜೆ ಅಂದ್ಕೊಂಡಿಲ್ಲ. ಅಲ್ರಿ, ನಮಗಾಗಿ ನಾವು ಉಸಿರಾಡ್ಕೊಳ್ತಾ ಇದ್ದೀವಿ, ಅದರೊಳಗೆ ದೇವ್ರ ಪೂಜೆ ಇದೆ ಅಂತ ಮಾತಾಡುವ ಜನ ಇದ್ದಾರೆ. ಕಡೇ ಪಕ್ಷ ಏನು ಅಂದರೆ ದೇವರ ಮುಂದೆ ಕೂತು ಅಭಿಷೇಕಾದಿ ರೂಪವಾದಂತಹ ಅಥವಾ ನೈವೇದ್ಯಾದಿ ರೂಪವಾದಂತಹ ಉಪಚಾರವನ್ನು ಏನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ, ಅದನ್ನು ನಾವು ಪೂಜೆ ಅಂತ ಅಂದುಕೊಳ್ತಿರ್ತೇವೋ ಇಲ್ಲೋ ಅದನ್ನು ಮಾಡಬೇಕಾದ್ರೆ. ಆದರೆ ಎಲ್ಲ ಕಡೆಗೂ ಕೂಡ ವ್ಯಾಪಕವಾಗಿ ಈ ಅನುಸಂಧಾನ ಬರಬೇಕು. ಏನಂತ? ಅದು ಭಗವಂತನ ಪೂಜೆ. ಅಷ್ಟೇ ಅಲ್ಲದೆ ಇದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಭಗವಂತನೇ ಮಾಡಿಕೊಳ್ಳುತ್ತಿದ್ದಾನೆ. ಅಲ್ರಿ, ಅವನೇ ತನ್ನ ಪೂಜೆಯನ್ನು ತಾನೇ ಯಾಕೆ ಮಾಡಿಕೊಳ್ತಾನೆ ಅಂತ ಪ್ರಶ್ನೆ. ಆಚಾರ್ಯರು ತಮ್ಮ ತೈತ್ತಿರೀಯೋಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ ಏನಂತ, ಪೂಜ್ಯ ಪೂಜಕ ನೀಚೋಚ್ಚಂ ಲೀಲಯ ದರ್ಶಯೇದ್ಧರಿಹಿ ಅಂತ. ತಾನು ಪೂಜಕ, ತಾನೇ ಪೂಜ್ಯ. ಒಂದು ರೂಪದಿಂದ ದೇವರು ಪೂಜ್ಯನಾಗ್ತಾನೆ, ಮತ್ತೊಂದು ರೂಪದಿಂದ ಪೂಜಕನಾಗ್ತಾನೆ. ಅದರಲ್ಲಿ ಪೂಜಕವಾದಂತಹ ರೂಪವೆಂಬುದು ಪೂಜ್ಯವಾದ ರೂಪದಕ್ಕಿಂತ ಕಮ್ಮಿ ಇದೆ ಅಂತನ್ನುವಂತೆ ತೋರಿಸ್ತಾನೆ. ವಾಸ್ತವಿಕವಾಗಿ ಹಾಗೇನಿರೋದಿಲ್ಲ. ಇದಕ್ಕೆಲ್ಲ ಏನು ಪ್ರಯೋಜನ ಅನ್ನೋದನ್ನು ಮುಂದೆ ಒಂದು 2-3 ಶ್ಲೋಕಗಳಾದ ಮೇಲೆ ಆರಣ್ಯಕಾಚಾರ್ಯರು ಪ್ರಹ್ಲಾದರಾಯರ ಇನ್ನೊಂದು ವಾಕ್ಯವನ್ನು ಕೊಟ್ಟು ತೋರಿಸ್ಕೊಡೋರಿದ್ದಾರೆ. ಅಲ್ಲಿ ಇನ್ನೂ ಹೆಚ್ಚು ಸ್ಪಷ್ಟವಾಗ್ತದೆ ನಮಗೆ. ಸದ್ಯಕ್ಕಿಷ್ಟು ಸಾಕು. ಏನು ಅಂತಂದರೆ, ಭಗವಂತನು ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾ ಇದ್ದಾನೆ ಅನ್ನೋ ಅಂಶ ಪೂಜಕನಾದಂಥವನಿಗೆ ಅವಶ್ಯವಾಗಿ ಬೇಕು. ಅದರ ಮೇಲೆ ಒಂದು ಪ್ರಶ್ನೆ ತಗೊಂಡು ಉತ್ತರ ಹೇಳಿದ್ದಾರೆ ಆರಣ್ಯಕಾಚಾರ್ಯರು ಈ ಶ್ಲೋಕದ ವ್ಯಾಖ್ಯಾನ ಮಾಡುವಾಗ. ಏನು ಅಂತಂದರೆ, ಅಲ್ಲ, ಇದೇ ವಸ್ತುಸ್ಥಿತಿ ಆಗಿಬಿಟ್ರೆ ದುಷ್ಟ ಆಚರಣೆ ಇದ್ದಂತಹ ವ್ಯಕ್ತಿಗಳ ಎಲ್ಲ ಕರ್ಮಗಳು ಅಂದರೆ ದುಷ್ಟ ಆಚರಣೆಗಳು ಕೂಡ ಭಗವಂತನ ಪೂಜೆ ಆಗಿಬಿಟ್ರೆ ಮತ್ತು ಅವರಿಗೂ ಕೂಡ ಒಳ್ಳೆಯದೇ ಆಗಬೇಕಲ್ಲ, ಕೆಟ್ಟದೇ ಯಾಕಾಗತ್ತೆ? ಅದು ದೇವರ ಪೂಜೆ ಹೌದಾ ಅಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಅವ್ರೇನು ಮಾಡಿದರು, ಇಲ್ಲ, ಅದು ಕೂಡ ದೇವರ ಪೂಜೆನೇ ಆಗಿದೆ. ಹಾಗಾದ್ರೆ ಅವ್ರಿಗೆ ಯಾಕೆ ಆ ಫಲ ಬರಲ್ಲ ಅಂತಂದರೆ, ಇಲ್ಲ,
ಅವರು ಮಾಡ್ತಾ ಇರೋದು ಅದು ಭಾಗವತ ಧರ್ಮ ಅಲ್ಲ. ಯಾಕೆಂದರೆ ಅವರು ಅನುಸಂಧಾನ ಮಾಡಿಕೊಂಡಿಲ್ವಲ್ಲ. ಹಾಗೆ ವಿಪರೀತ ಅನುಸಂಧಾನ ಇದೆ ಅಂತ ಹೇಳ್ತಾರವರು. ಏನಂತ? ಅಹಮೇವ ಕರ್ತ ಮತ್ ಪೂಜಾರ್ಥಮೇವೈತತ್ ಇತಿ ವಿಪರೀತಾನುಸಂಧಾನಾತ್ ವಿಪರೀತಾರ್ಥ ಸಾಧಕಂ ಭವತಿ ಅಂತ. ಅವರು ದುಷ್ಟರಾದಂಥವ್ರೇನು ಮಾಡ್ತಾ ಇರ್ತಾರೆ, ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಇದನ್ನು ನನಗಾಗಿ ನಾನು ಮಾಡಿಕೊಳ್ತಾ ಇದ್ದೇನೆ ಅಂತ ತಿಳಿದುಕೊಂಡಿರ್ತಾರೆ. ಹಾಗೂ ಈ ಕೆಲಸವನ್ನು ನಾನೇ ಮಾಡ್ತಾ ಇದ್ದೇನೆ ಅಂತ ತಿಳಿದುಕೊಂಡಿರ್ತಾರೆ. ದೇವರಿಗಾಗಿ ಇದನ್ನು ಮಾಡ್ತಾ ಇದ್ದೇನೆ ಅಂತ ತಿಳಿದುಕೊಂಡಿರೋದಿಲ್ಲ. ಸಹಜವಾಗಿ ನಾವೇ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಅಡುಗೆ ಯಾಕೆ ಮಾಡ್ತಾ ಇದ್ದೀವಿ? ನಮಗೆ ತಿನ್ನೋದಕ್ಕೆ ನಾವು ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ದೇವ್ರ ಮುಂದೆ ಇಡದೇ ತಿಂದರೆ ಅದೇನೋ ಪಾಪ ಬರುತ್ತೆ ಅಂತಾರೆ. ಯಾಕೆ ಬೇಕು? ದೇವ್ರ ಮುಂದಿಟ್ಟು ತಂದು ತಿಂತಾ ಇದ್ದೀವಿ ಅಷ್ಟೇ. ಅದೇ ಭಾಳ ಒಳ್ಳೆಯವರು ಅನ್ನೋದ್ರ ಲಕ್ಷಣ ಅಷ್ಟೇ ನಮ್ಮಲ್ಲಿ. ವಾಸ್ತವಿಕವಾಗಿ ಹೇಗಿರಬೇಕು? ಪಾಕವನ್ನು ಮಾಡ್ತಾ ಇರೋದು ಯಾಕೆ? ದೇವರ ಪೂಜೆಗಾಗಿ ಅಂತಲೇ ಮಾಡ್ತಾ ಇದ್ದೇವೆ. ಈ ಅನುಸಂಧಾನ ಬರಬೇಕು. ಹೀಗೆಲ್ಲ ಕಡೆಗೂ ಕೂಡ ಬೇರೆ ಬೇರೆ ಯಾವ ವಿಷಯದಲ್ಲಿ ತೆಗೆದುಕೊಂಡರೂ ಕೂಡ ಅದು ಹೋಗಿ ಭಗವಂತನಲ್ಲಿ ಪರ್ಯವಸಾನ ಆಗಬೇಕು. ದುರಾಚರಣೆ ಇದ್ದಂತಹ ವ್ಯಕ್ತಿಗಳಿಗೆ ಈ ವಿಧವಾದ ಅನುಸಂಧಾನ ಇರೋದಿಲ್ಲ ಅಷ್ಟೇ ಅಲ್ಲ, ವಿಪರೀತ ಅನುಸಂಧಾನ ಇರುತ್ತೆ. ಯಾರು ಬಂದು ಇದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳಿ ಅನುಸಂಧಾನವನ್ನು ಅಂತ ಹೇಳಿದರೆ ಅವರು ಸರ್ವಥಾ ಅದನ್ನು ಮಾಡಿಕೊಳ್ಳೋದಿಲ್ಲ. ಆದ್ದರಿಂದಲೇ ಅವರು ಮಾಡುವ ಆ ಕಾರ್ಯ ಇದೆಯಲ್ಲ, ಅದು ಭಾಗವತ ಧರ್ಮಾನುಷ್ಠಾನ ಅಂತ ಕರೆಸಿಕೊಳ್ಳೋದಿಲ್ಲ ಅಂತ. ಹೀಗಾಗಿ ಸಾಧಕರು ಇದನ್ನು ಅವಶ್ಯವಾಗಿ ಅಳವಡಿಸ್ಕೊಳ್ಬೇಕು. ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಷು ಧೀಷು ತು ಬಹಿರಂತರ ಸಚ್ಚರಣೆ ತವ ಪುರುಷವದಂತ್ಯಖಿಲ ಶಕ್ತಿ ಧೃತ ಸ್ವಕೃತಂ. ಇದರ ಮುಂದಿನ ಶ್ಲೋಕ ಬಹಳ ಪ್ರಸಿದ್ಧವಾದದ್ದು. ಧ್ರುವ ಭಗವಂತನನ್ನು ಸ್ತೋತ್ರ ಮಾಡುವಾಗ ಹೇಳಿದಂತಹ ಮೊದಲನೆಯ ಮಾತು, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವನಿಗೆ ಅನುಭವಕ್ಕೆ ಬಂದಂತಹ ಮಾತನ್ನು ಅವನು ಮೊದಲನೇದಾಗಿ ಸ್ತೋತ್ರ ರೂಪದಲ್ಲಿ ಆಡಿದ್ದಾನೆ. ಅವನಿಗೆ ದೇವರ ದರ್ಶನವಾಯಿತು. ಎಲ್ಲರಿಗೂ ತಿಳಿದಿರುವಂತಹ ಕಥೆಯೇ. ದೇವರ ದರ್ಶನವಾದಾಗ ಅವನಿಗೆ ಬಹಳ ಭಕ್ತಿಯಿಂದ ಕೈ ಮುಗಿಬೇಕು ಅನ್ನಿಸ್ತು, ಕೈ ಮುಗಿದ. ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತು, ನಮಸ್ಕಾರ ಮಾಡ್ದ. ಆದರೆ ಸ್ತೋತ್ರ ಮಾಡಬೇಕು ಅಂತ ಅನ್ನಿಸ್ತು, ಆದರೆ ಮಾಡಲಿಕ್ಕಾಗಲಿಲ್ಲ. ಈ ತರಹದ ಪರಿಸ್ಥಿತಿಯಲ್ಲಿ ಅವನಿಗೆ ಭಗವಂತ ತನ್ನ ಕೈಯಲ್ಲಿರುವಂತಹ ಶಂಖದ ಸ್ಪರ್ಶವನ್ನು ಮಾಡಿಸಿದ. ಪಸ್ಪರ್ಶ ಬಾಲಂ ಕೃಪಯ ಕಪೋಲೆ ಅಂತ ಭಾಗವತದಲ್ಲಿ ಚತುರ್ಥ ಸ್ಕಂಧದಲ್ಲಿ ಹೇಳ್ತಾರೆ. ಹಾಗೆ ಸ್ಪರ್ಶ ಮಾಡಿದ ಕೂಡಲೇನಾಯಿತು ಅಂದರೆ ತದೈವ ಅದೇ ಸಂದರ್ಭದಲ್ಲಿ ಅವನು ಎಲ್ಲ ತರಹದ ವಿಷಯಗಳು ಕೂಡ ಅವನಿಗೆ ನೆನಪಾಗಿಬಿಟ್ಟವು. ಏನೋ ಮಾತಾಡಬೇಕು ಅಂತ ಅವನು ಅಂದ್ಕೊಳ್ತಾ ಇದ್ದ, ಅದಕ್ಕೊಂದು ಆಕಾರ ಸಿಕ್ತು. ಎಲ್ಲ ವಿಷಯಗಳ ಸಿದ್ಧತೆ ಅವನಿಗೆ ಮನಸ್ಸಿನಲ್ಲಿ ಉಂಟಾಯಿತು. ಅದಕ್ಕೆ ಅವನು ಈ ತರಹ ಸ್ತೋತ್ರವನ್ನು ಶುರು ಮಾಡ್ತಾನೆ. ಅದರಲ್ಲಿ ಮೊದಲನೇದಾಗಿ ಹೇಳಿದ್ದೇನು, ಇಮಾಂ ಪ್ರಸುಪ್ತಾಂ ವಾಚಂ ಯಹ ಸಂಜೀವಯತಿ. ಮಲಗಿದ ನನ್ನ ವಾಗೀಂದ್ರಿಯವನ್ನು ಸಂಜೀವನ ಮಾಡಿ ಮಾತನಾಡುವಂತೆ ಭಗವಂತ ಮಾಡಿದ. ಅದು ಹೇಗೆ? ಅಂತಃಪ್ರವಿಶ್ಯ, ಒಳಗೆ ಪ್ರವೇಶವನ್ನು ಮಾಡಿ. ಅರಣ್ಯಕಾಚಾರ್ಯರು ಬರೀತಾರೆ, ಹಿಂದಿನ ಶ್ಲೋಕದ ವಿವರಣೆಗಾಗಿ ಈ ಶ್ಲೋಕವನ್ನು ನಾವು ಕೊಡ್ತಾ ಇದ್ದೇವೆ. ಹಿಂದಿನ ಶ್ಲೋಕದಲ್ಲಿ ನಿಂತು ಬಹಿಹಿ ಅಂತಃ ಅಂತ ಎರಡು ಶಬ್ದ ಬಂದಿತ್ತು. ಪ್ರಕ್ರಮವತ್ಸ್ವ ಸತ್ಕೃತಂ ಪುರುಷೇಷು ಧೀಷು ತು ಬಹಿಹಿ ಅಂತಃ ಅಸಚ್ಚರಣೆ ಅಂತ. ಒಳಗೆ ಹೊರಗೆ ಭಗವಂತ ಇರ್ತಾನೆ.
ಹೊರಗೆ ಅಂದರೆ ಹೇಗೆ? ಕಾಲರೂಪೇಣ ಬಹಿಹಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅರಣ್ಯಕಾಚಾರ್ಯರು. ಕಾಲರೂಪದಿಂದ ಹೊರಗಿರ್ತಾನೆ. ಒಳಗೆ ಹೇಗಿರ್ತಾನೆ ಅಂತಂದರೆ ಪುರುಷ ರೂಪದಿಂದ ಒಳಗಿರ್ತಾನೆ ಜೀವರಲ್ಲಿ. ಬರೀ ಅಷ್ಟೇ ಅಲ್ಲ, ಪುರುಷ ರೂಪದಿಂದ ಒಳಗಿದ್ದು ಹಾಗೂ ಮತ್ತಿನ್ನನೇಕ ರೂಪಗಳಿಂದ ಸಕಲೇಂದ್ರಿಯಗಳಲ್ಲಿ ಅವನು ವ್ಯಾಪಿಸಿಕೊಂಡಿರ್ತಾನೆ. ಆಯಾ ರೂಪಗಳಿಂದ ಚಕ್ಷುರಾದಿ ಇಂದ್ರಿಯದಲ್ಲಿದ್ದು ಅದರ ವ್ಯಾಪಾರವನ್ನು ಕೂಡ ಅವನೇ ನಡೆಸುವಂಥದ್ದು. ಈ ವಿಷಯವನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಬೇಕಾದದನ್ನು ವಿವರಣೆ ಮಾಡೋದಕ್ಕೆ ಈ ಶ್ಲೋಕ ಕೊಟ್ಟಿದ್ದಾರೆ ಅವರು. ಅಂದರೆ ಭಾಗವತ ಶ್ಲೋಕದಿಂದಲೇ ಭಾಗವತ ಶ್ಲೋಕದ ವಿವರಣೆಯನ್ನು ಮಾಡುವ ಕ್ರಮವನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸಕಲ ವಿಧವಾದ ಶಕ್ತಿಗಳನ್ನು ಧಾರಣ ಮಾಡಿದ ಆ ಭಗವಂತನು ಧಾಮ್ನ ಸ್ವಧಾಮ್ನ ಅಂತಂದರೆ ತನ್ನದೇ ಆದ ರೂಪ ವಿಶೇಷದಿಂದ ಅಂತಃಪ್ರವಿಶ್ಯ ನನ್ನ ಒಳಗಿದ್ದು ಈ ವಾಗೀಂದ್ರಿಯವನ್ನು ಉದ್ಬೋಧನ ಮಾಡುತ್ತಿದ್ದಾನೆ. ಬರೀ ಅಷ್ಟೇ ಅಲ್ಲ, ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್, ಎಲ್ಲ ಇಂದ್ರಿಯಗಳು ಅಂತ ಇಷ್ಟು ಸಾಮಾನ್ಯ ಅರ್ಥ. ಎಲ್ಲ ಇಂದ್ರಿಯಗಳನ್ನೂ ಕೂಡ ಪ್ರೇರಣೆ ಮಾಡುವಂತಹ ಭಗವಂತ, ಅವನಿಗೆ ನಮಃ, ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಶ್ಲೋಕದ ಅಭಿಪ್ರಾಯ. ಆ ನಮಃ ಅಂತನ್ನುವಂತಹ ಏನು ಶಬ್ದ ಇದೆಯಲ್ಲ, ಅದನ್ನು ವ್ಯಾಖ್ಯಾನದಲ್ಲಿ ಅವರು ವಿವರಣೆ ಮಾಡ್ತಾ ಏನು ಮಾಡ್ತಾರೆ, ಪರಮಾತ್ಮನು ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾನೆ ಅಂತ ಆದುದರಿಂದ ಆ ಮಹಿಮೆಯನ್ನು ಅನುಸಂಧಾನ ಮಾಡಿಕೊಂಡ ನಮಗೆ ತ್ವತ್ಪ್ರಾವಣ್ಯಮೇವ ಸದಾ ಭವತು. ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಹೇಗಿದ್ದರೂ ಈ ಎಲ್ಲ ಇಂದ್ರಿಯಾದಿಗಳನ್ನು ಪ್ರೇರಣೆ ಮಾಡುವವನು ನೀನೇ ಅಂತಾದಾಗ ಒಂದು ಕೆಲಸ ಮಾಡು, ಅದೆಲ್ಲವನ್ನೂ ಕೂಡ ನಿನ್ನ ಬಗ್ಗೆಯೇ ಕೆಲಸ ಮಾಡುವಂತೆ ಮಾಡಿಬಿಡು ಅಂತ. ಈಗ ಯಾರು ವಾಹನವನ್ನು ಚಾಲನ ಮಾಡ್ತಾ ಇರ್ತಾರೆ, ಓಡಿಸ್ತಾ ಇರ್ತಾರೆ, ಅವರಿಗೆ ಹೇಳಬೇಕಲ್ಲ, ಎಡಕ್ಕೆ ತೊಗೊಂಡು ಹೋಗು, ಬಲಕ್ಕೆ ತೊಗೊಂಡು ಹೋಗು, ಮುಂದಕ್ಕೆ ತೊಗೊಂಡು ಹೋಗು ಅಂತ. ಯಾರು ಓಡಿಸ್ತಿರೋದಿಲ್ಲ ಅವ್ರಿಗೆ ಹೇಳೇನು ಉಪಯೋಗ? ಈಗ ಭಗವಂತ ನಮ್ಮ ದೇಹದಲ್ಲಿ ಇರುವಂತಹ ಕುದುರೆಯಂತೆ ಇರುವ ಈ ಇಂದ್ರಿಯಗಳನ್ನೆಲ್ಲ ಓಡಿಸುವಂಥವನು. ಹೀಗಾಗಿ ಅವನಿಗೆ ಹೇಳಬೇಕಲ್ಲ, ಇದನ್ನು ಯಾವ ವಿಷಯದಲ್ಲಿ ಪ್ರವರ್ತನ ಮಾಡಬೇಕು ಅನ್ನೋದನ್ನು ಅವರಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು. ಅದು ನಮಃ ಶಬ್ದ ಅರ್ಥ. ನಮಃ ಅನ್ನೋದಕ್ಕೆ ನಮಸ್ಕಾರ ಮಾಡೋದು, ಕೈ ಮುಗಿದು ಹೀಗೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡೋದು ಅಂತ ನಾವು ಸಾಮಾನ್ಯ ಅರ್ಥ ಮಾಡ್ಕೊಳ್ತೀವಿ. ಹಿಂದೂ ಕೂಡ ಈ ವಿಷಯವನ್ನು ನಾವು ಹೇಳಿದ್ದೀವಿ. ನಮಸ್ಕಾರ ಅಂದ್ರೇನು? ವಂದನ ಅಂತ ಅರ್ಥ. ವಂದನ ಅಂದ್ರೇನು? ಟೀಕಾಕೃತ್ಪಾದರು ಹೇಳ್ತಾರೆ, ಮನೋವೃತ್ತೇ ತತ್ಪ್ರವಣತಾ ಹಿ ವಂದನಂ ನಾಮ ಅಂತ. ಮನೋವೃತ್ತಿ ಅನ್ನೋದೊಂದು ಬಿಟ್ಬಿಡಿ, ಎಲ್ಲ ಇಂದ್ರಿಯಗಳಿಗೂ ಕೂಡ ಭಗವಂತನಲ್ಲಿ ಪ್ರವಣತೆ ಬರೋದು ಅಂದರೆ ಏಕಾಗ್ರತೆ ಬರೋದು ಅಂತ ಅರ್ಥ. ಅದೇನೇ ಯಾವ ಶಬ್ದದ ಅರ್ಥ? ವಂದನ ಶಬ್ದದ ಅರ್ಥ. ಅದೇ ನಮಃ ಎಂಬ ಶಬ್ದದ ಅರ್ಥವೂ ಕೂಡ ಹೌದು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ತುಭ್ಯಂ ನಮಃ ಅಂದರೆ ನಿನ್ನ ವಿಷಯದಲ್ಲಿಯೇ ಇವೆಲ್ಲವೂ ಕೂಡ ಬರಲಿ. ಯಾಕೆ? ನಿನ್ನಿಂದಲೇ ಪ್ರೇರಿತವಾದಂಥವುಗಳಿವೆಲ್ಲ ಇಂದ್ರಿಯಗಳು. ಮತ್ತು ಯಾರಿಂದ ಇವು ಪ್ರೇರಿತವಾಗಿವೆ ಅದೇ ವ್ಯಕ್ತಿಯ ಬಗ್ಗೆ ಇವುಗಳನ್ನು ಉಪಯೋಗಿಸಿದಾಗ ಏನಾಗುತ್ತೆ? ಅವುಗಳಿಗೆ ಸಾರ್ಥಕತೆಯೂ ಕೂಡ ಬರುತ್ತೆ. ಹೇಗೆ ಅಂದರೆ, ಎಷ್ಟೋ ಜನ ಸೇವಕರಿರ್ತಾರೆ ರಾಜನಿಗೆ. ಆ ರಾಜ ಹಾಕಿದಂತಹ ಅನ್ನದಿಂದಲೇ ಅವರು ತಮ್ಮ ಇಡೀ ಪರಿವಾರವನ್ನು ಪೋಷಣೆ ಮಾಡಿಕೊಂಡಿರ್ತಾರೆ. ತುಂಬ ಒಳ್ಳೆ ಸ್ವಭಾವದ ಸೇವಕರು ಅಂತಾಗಿದ್ದರೆ ಅವರೇನಂತಾರೆ, ನಾವು ನಮ್ಮ ಪರಿವಾರ ಮತ್ತು ನನ್ನದು ಅಂತ ಏನೇನು ಪದಾರ್ಥಗಳಿದೆ ಇವೆಲ್ಲವೂ ಕೂಡ ಮತ್ತೆ ಒಂದು ಸಂದರ್ಭದಲ್ಲಿ ರಾಜನಿಗೆ ಉಪಯೋಗಕ್ಕೆ ಬಿದ್ದರೆ ಆವಾಗ ಅದು ಸಾರ್ಥಕ ಅಂತ ಅಂದುಕೊಳ್ತಾರೆ. ಹಾಗೆ ಭಗವಂತನಿಂದ ಪ್ರೇರಿತವಾಗಿ ಭಗವಂತನಿಂದ ಸಂರಕ್ಷಿತವಾದ ದೇಹ, ಇಂದ್ರಿಯ, ಮನಸ್ಸು, ಅದರ ವೃತ್ತಿಗಳೆಲ್ಲವೂ ಕೂಡ ಭಗವಂತನಿಗಾಗಿ ಅಂತ ಉಪಯೋಗ ಆದರೆ ಅದಕ್ಕೆ ಸಾರ್ಥಕತೆ. ಆದ್ರೇನಾಗೋಗಿದೆ, ನಮಗೆ ಅದನ್ನು ಆ ರೀತಿಯಲ್ಲಿ ಉಪಯೋಗ ಮಾಡೋದಕ್ಕೂ ಕೂಡ ಸಾಧ್ಯತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಹಾಗಾಗುವಂತೆ ನೀನೇ ವ್ಯವಸ್ಥೆ ಮಾಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಕ್ರಮ ಇದು.
ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ದೇವರು ಯಾಕೆ ಒಳಗೆ ಪ್ರವೇಶ ಮಾಡಬೇಕು ಅಂತ ಮುಂದೆ ಪ್ರಶ್ನೆ. ನಮ್ಮ ಇಂದ್ರಿಯಗಳೆಲ್ಲ ಕೆಲಸ ಮಾಡಬೇಕಾದ್ರೆ ಭಗವಂತನ ಪ್ರವೇಶ ಅದರೊಳಗೆ ಯಾಕೆ ಬೇಕು ಅಲ್ರಿ? ಮತ್ತು ಆ ಇಂದ್ರಿಯಗಳು ನಡೆಯೋದು ಹೇಗೆ ಅಂತ ನಾವು ಕೇಳಿದ್ವಿ. ಇಲ್ಲ, ಬ್ರಹ್ಮದೇವರೇನು ಮಾಡಿದ್ದಾರೆ ಅಂದರೆ ಆಯಾ ಪದಾರ್ಥಗಳನ್ನು ಸೃಷ್ಟಿ ಮಾಡಿದಾಗ ಒಂದು ಸರಿ ಈ ಗೊಂಬೆಗೆ ಕೀಲಿ ಕೊಟ್ಟ ಹಾಗೆ ಈ ಇಂದ್ರಿಯಗಳು ಇಂತಿಂತಹ ಕೆಲಸ ಮಾಡಬೇಕು ಅಂತ ನಿಯಮನ ಮಾಡಿಬಿಟ್ಟಿದ್ದಾರೆ. ಬ್ರಹ್ಮದೇವರು ನಿಯಮನ ಮಾಡೋದು ಅಂದ್ರೆ ಏನು ಸುಮ್ಮನೆನಾ? ಇಂತಹ ಪದಾರ್ಥ ಹೀಗೆ ಮಾಡಬೇಕು ಅಂತ ಅವರು ಅದನ್ನು ಬಿಟ್ಟರು ಅಂದರೆ ಅವ್ರು ನಿಲ್ಲಿಸೋ ತನಕ ಆ ಕೆಲಸ ಮಾಡ್ತಾ ಇರ್ತಾರೆ. ಅದರೊಳಗೆ ಭಗವಂತನ ಕೆಲಸ ಏನಿದೆ ಅಂತ ಪ್ರಶ್ನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಹೇಳ್ತಾ ಆರಣ್ಯಕಾಚಾರ್ಯರು 6ನೇ ಸ್ಕಂಧದಲ್ಲಿ ಬರುವ ಮಾತನ್ನು ಕೊಡ್ತಾರೆ. ದೇಹೇಂದ್ರಿಯ ಪ್ರಾಣಮನೋಧಿಯೋಮಿ ಯದಂಶ ವಿದ್ಧಾ ಪ್ರಚರಂತಿ ಕರ್ಮಸು ನೈವಾನ್ಯದಾ ಲೋಹಮಿವ ಪ್ರತಪ್ತಂ ಸ್ಥಾನೇಷು ತದ್ದ್ರಷ್ಟ್ರಪದೇಶಮೇಮಿ. ಈ ಶ್ಲೋಕದಲ್ಲಿ ನೋಡಿದಾಗ ದೇಹ, ಇಂದ್ರಿಯ ಇವೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿದ್ದಾರೆ. ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಮತ್ತು ಮನಸ್ಸಿನ ವೃತ್ತಿಗಳಾದಂತಹ ಧೀ ಮೊದಲಾದವುಗಳು ಇವೆಲ್ಲವೂ ಕೂಡ ಭಗವಂತನ ಅಂಶ ವಿದ್ಧಾಹ, ಒಂದೊಂದು ಅಂಶಗಳಿಂದ ಅಂದರೆ ಒಂದೊಂದು ರೂಪಗಳಿಂದ ವಿದ್ಧ ಅಂತಂದರೆ ಪ್ರವಿಷ್ಟವಾಗಿವೆ, ಅಧಿಷ್ಠಿತವಾಗಿವೆ ಅಂತ ಅರ್ಥ. ಭಗವಂತನ ರೂಪಗಳು ಅವುಗಳಲ್ಲಿ ಪ್ರವೇಶವನ್ನು ಮಾಡಿವೆ. ಇದರಿಂದ ಏನು ಹೇಳಿದ ಹಾಗಾಯಿತು ಅದನ್ನು ಆರಣ್ಯಕಾಚಾರ್ಯರು ವಿವರಣೆ ಮಾಡ್ತಾರೆ. ಏನು ಅಂತಂದರೆ, ಭಗವಂತನು ಭಾವಿ ಕಾರ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವುಗಳಲ್ಲಿ ಪ್ರವೇಶವನ್ನು ಮಾಡಲೇಬೇಕು. ಕೇವಲ ಬ್ರಹ್ಮದೇವರು ಆಯಾ ಕಾರ್ಯಗಳ ಉದ್ದೇಶದಿಂದ ಅವುಗಳನ್ನು ಸೃಷ್ಟಿ ಮಾಡಿದ ಮಾತ್ರಕ್ಕೆ ಯಾವ ಕೆಲಸ ಆಗೋದಿಲ್ಲ ಅಂದರು. ನಚ ವಿರಿಂಚೇನ ತತ್ತತ್ ಕಾರ್ಯೋದ್ದೇಶೇನ ಸೃಷ್ಟಿ ಮಾತ್ರೇಣ ತತ್ತತ್ ಕಾರ್ಯಂ ಭವಿತುಂ ಶಕ್ಯಂ ಅಂದರು. ಬ್ರಹ್ಮದೇವರು ಈ ಕಾರ್ಯಕ್ಕಾಗಿ ಈ ವಸ್ತು ಅಂತ ನಿರ್ಮಾಣ ಮಾಡಿದ ಮಾತ್ರಕ್ಕೆ ಆ ವಸ್ತು ಆ ಕೆಲಸವನ್ನು ಮಾಡತ್ತೆ ಅಂತ ಈ ರೀತಿಯಾಗಿ ಹೇಳಬಹುದಾ? ಇಲ್ಲ. ಹೇಗೆ ಅಂದರೆ ಅದಕ್ಕೊಂದು ಉದಾಹರಣೆ ಈ ಶ್ಲೋಕದಲ್ಲಿ ಬಂದಿದೆ. ಏನಂತ? ಲೋಹಮಿವ ಪ್ರತಪ್ತಂ ಅಂತ. ಲೋಹ ಅಂದರೆ ಕಬ್ಬಿಣವನ್ನು ತೆಗೆದುಕೊಳ್ಳೋಣ. ಕಬ್ಬಿಣವನ್ನು ಏನು ಮಾಡ್ತಾರೆ? ಕಾಯಿಸ್ತಾರೆ. ಚೆನ್ನಾಗಿ ಕಾಯಿಸಿ ಅದನ್ನು ಯಾವ್ಯಾವ ಆಕಾರದಲ್ಲಿ ಬೇಕೋ ಹಾಗೆಲ್ಲ ಅವುಗಳನ್ನು ತಿರುಗಿಸಿ ಮಾಡಿ ಹೊಡೆದು ಚೂಪಾಗಿ ಮಾಡಿ ಹಾರೆ, ಸಲಿಕೆ ಮೊದಲಾದಂತಹ ರೀತಿಯಲ್ಲಿ ಅವುಗಳನ್ನು ನಿರ್ಮಾಣ ಮಾಡ್ತಾರೆ. ಎಲ್ಲಿ ತನಕ ಅದನ್ನು ಕಾಯಿಸಿ ತಟ್ಟಿ ಮಾಡ್ತಾ ಇರ್ತಾರೆ ಅಂತಂದರೆ ವಿವಕ್ಷಿತವಾದಂತಹ ಆಕಾರ ಬಂದು ಆ ಆಕಾರ ಬಂದ ಮೇಲೆ ಅದನ್ನು ಯಾವ ಕೆಲಸಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಅದು ಅರ್ಹ ಅಂತ ಮಾಡಿಡೋ ತನಕ ಅದನ್ನು ಕಾಯಿಸ್ತಾರೆ, ತಟ್ತಾ ಇರ್ತಾರೆ. ಆ ತಟ್ಟುವ ವ್ಯಕ್ತಿ ಇರ್ತಾನಲ್ಲ, ತಟ್ಟಿ ಕುಟ್ಟಿ ಚೂಪು ಮಾಡುವ ವ್ಯಕ್ತಿ ಇರ್ತಾನಲ್ಲ, ಅವಂದು ಅಲ್ಲಿ ಕೆಲಸ ಮುಗಿದೋಯ್ತಷ್ಟೆ. ಆಮೇಲೆ ಮುಂದೆ ಅದೇನು ಅಂತಂದರೆ ಯಾವ ಯಾವ ಕಾರ್ಯಗಳಲ್ಲಿ ಅದು ಉಪಯೋಗಿಸಲ್ಪಡಬೇಕೋ ಅಲ್ಲಿ ತನಕ ಅದು ಅಷ್ಟು ಚೂಪ್ ಮಾಡಿಬಿಟ್ರೆ ಎಲ್ಲ ಕೆಲಸ ಮಾಡಿಬಿಡತ್ತಾ? ಅದು ಇಲ್ಲ. ಅದರಲ್ಲಿ ಒಬ್ಬ ವ್ಯಕ್ತಿ ಪ್ರವೇಶವನ್ನು ಮಾಡೋದು ಅಂತ ಏನು ಸಾಧ್ಯದಲ್ಲಿಲ್ಲ ಲೋಕದಲ್ಲಿ.
ಆದರೆ ಅದನ್ನು ಹಿಡಿದು ಒಬ್ಬ ವ್ಯಕ್ತಿ ಆ ಕಾರ್ಯವನ್ನು ಮಾಡಬೇಕಾಗುತ್ತದೆ. ಹಾಗೇನು ಅಂದರೆ ಬ್ರಹ್ಮದೇವರು ಈ ಎಲ್ಲ ಇಂದ್ರಿಯಾದಿಗಳನ್ನು ಆಯಾ ಕೆಲಸಕ್ಕೆ ಸರಿಹೊಂದುವಂತೆ ವ್ಯವಸ್ಥೆ ಮಾಡಿರಬಹುದು. ಇಂದ್ರಿಯದಲ್ಲಿ ಯಾವ ಅಂಶವನ್ನು ಸೇರಿಸಬೇಕು ಆ ಅಂಶವನ್ನು ಸೇರಿಸಿ ಅದನ್ನು ಸರಿಯಾಗಿ ಕಾರ್ಯಕ್ಕೆ ಅನುಕೂಲವಾಗುವಂತೆ ಮಾಡಿರಬಹುದು. ಆದರೆ ಅದು ಆ ಕಾರ್ಯವನ್ನು ಮಾಡುವಾಗ ಒಬ್ಬ ಪುರುಷ ಅಧಿಷ್ಠಿತನಾದವನು ಬೇಕು. ಅವನು ಹೇಗಿರಬೇಕು? ಈಗ ದೊಡ್ಡ ದೊಡ್ಡ ಗುದ್ಲಿ ಪಿಕಾಸಿ ಮೊದಲಾದಂಥವುಗಳನ್ನು ಸಣ್ಣ ಬಾಲಕ ಹಿಡಿದು ಆ ಕೆಲಸ ಮಾಡಲಿಕ್ಕಾಗತ್ತೇನೋ? ಇಲ್ಲ. ಅದನ್ನು ಹಿಡಿದು ಕೆಲಸ ಮಾಡೋದಕ್ಕೂ ಒಂದು ಸಾಮರ್ಥ್ಯವಿರುವಂತಹ ವ್ಯಕ್ತಿ ಬೇಕು. ಹಾಗೆ ಆ ಸಂದರ್ಭದಲ್ಲಿ ಬೇಕಾದ್ರೆ ಅವರು ಸಣ್ಣ ಹುಡುಗರು ಬೇಕಾದ್ರೆ ಕೈ ಮುಟ್ಬಿಟ್ಟು ನಾವು ಈ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿ ಬೇಡ ಅನ್ನೋದಿಲ್ಲ. ಹಾಗೇನು ಅಂದರೆ ನಮ್ಮ ಇಂದ್ರಿಯ ಮೊದಲಾದಂಥವುಗಳನ್ನು ಉಪಯೋಗಿಸಿಕೊಂಡು ನಮ್ಮ ಈ ದರ್ಶನ, ಶ್ರವಣ ಅಥವಾ ವಾಗ್ ವ್ಯವಹಾರಾದಿ ರೂಪವಾದಂತಹ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳ ವ್ಯಾಪಾರವನ್ನು ಮಾಡಬೇಕಾದರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಅದು ನಮ್ಮಿಂದ ಆಗಬೇಕಾದರೆ ಅದರೊಳಗೆ ಅಧಿಷ್ಠಿತನಾಗಿ ಭಗವಂತನು ಆ ಕೆಲಸವನ್ನು ಮಾಡಬೇಕು. ಬ್ರಹ್ಮದೇವರು ಆ ತರಹ ನಿರ್ಮಾಣ ಮಾಡಿದ ಮಾತ್ರಕ್ಕೆ ಅದು ಕೆಲಸ ಆಗೋದಿಲ್ಲ. ಹೀಗಾಗಿ ಭಗವಂತ ಒಂದೇ ರೂಪದಿಂದ ಎಲ್ಲ ಮಾಡ್ತಾನೆ ಅಂತನೂ ಅಲ್ಲ, ಸಾಕಷ್ಟು ರೂಪಗಳಿದೆ. ಹಾಗೆ ಅಂತ ಒಂದೇ ರೂಪದಿಂದ ಮಾಡೋಕ್ಕಾಗಲ್ಲ ಅಂತನೂ ಅಲ್ಲ. ಭಗವಂತನು ವೈಭವದಿಂದ ಅನೇಕ ರೂಪಗಳಿಂದ ಆಯಾ ಕಾರ್ಯಗಳನ್ನು ಮಾಡ್ತಾನೆ. ಅದನ್ನು ಶಕ್ತಿ ಶಬ್ದದಿಂದ ಕರೀತಾರೆ. ಯಾಕೆ ಅಂದರೆ ಆಯಾ ಪದಾರ್ಥಗಳಲ್ಲಿರುವಂತಹ ಶಕ್ತಿಗಳನ್ನು ಉದ್ಬೋಧನ ಮಾಡುವಂತಹ ರೂಪ ಅಂತಾದ್ದರಿಂದ ಭಗವಂತನ ರೂಪಗಳನ್ನು ಶಕ್ತಿ ಶಬ್ದದಿಂದ ಕರೆಯಲಾಗುತ್ತದೆ. ತಾನ್ಯೇವ ರೂಪಾಣಿ ತತ್ತಚ್ಛಕ್ತಿ ಪ್ರಬೋಧಕತೆಯ ಶಕ್ತಿ ಶಬ್ದ ಶಬ್ದಿತಾನಿ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಭಗವಂತನ ರೂಪಗಳಿಗೆ ಶಕ್ತಿ ಅಂತನ್ನುವಂತಹ ಹೆಸರಿದೆ. ನೀವೇನೋ ಮತ್ತೇನೋ ಬೇರೆ ಅನ್ಕೊಳಕ್ಕೆ ಹೋಗಬೇಡಿ. ಹಿಂದೆ 290ನೇ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಆ ಶ್ರುತಿಗೀತೆಯ ಶ್ಲೋಕದಲ್ಲಿ ಅಖಿಲ ಶಕ್ತಿಧೃತ ಸ್ವಕೃತಂ ಅಂತ ಶಕ್ತಿ ಶಬ್ದ ಬಂದಿತ್ತಲ್ಲ, ಅದರ ವಿವರಣೆಯನ್ನು ಅರಣ್ಯಕಾಚಾರ್ಯರು ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಬಂದು ಎಲ್ಲ ಶಕ್ತಿಗಳನ್ನು ಧಾರಣ ಮಾಡಿದ ಭಗವಂತ. ಏನದು ಶಕ್ತಿ ಅಂದರೆ ಅವನದ್ದೇ ರೂಪ ವಿಶೇಷಗಳಿಗೆ ಶಕ್ತಿ ಅಂತ ಹೆಸರು. ಯಾಕೆ? ಆಯಾ ವಸ್ತುಗಳಲ್ಲಿ ಆಯಾ ತರಹದ ಶಕ್ತಿಗಳನ್ನು ಪ್ರಬೋಧನ ಮಾಡುವವನು, ಎಬ್ಬಿಸುವವನು, ಅಂದರೆ ಕಾರ್ಯಪರವನ್ನಾಗಿ ಮಾಡುವವನು ಅಂತ. ಆದುದರಿಂದ ಆ ಭಗವಂತನನ್ನು ಏನಂತ ಕರೀತಾರೆ? ಆ ಭಗವಂತನ ರೂಪಗಳನ್ನು ಶಕ್ತಿ ಅಂತ ಕರೀತಾರೆ ಅಂತ ವಿವರಣೆ ಮಾಡಿದರು. ಆದ್ದರಿಂದ ಪ್ರವೇಷ್ಟವ್ಯಮೇವ ಭಗವತ ಭಾವಿ ಕಾರ್ಯ ಭಾವನೆಯ, ಮುಂದೆ ಆಗಬೇಕಾದಂತಹ ಕೆಲಸದ ಅನುಸಾರವಾಗಿ ಭಗವಂತನು ಅಲ್ಲಿ ಪ್ರವೇಶವನ್ನು ಮಾಡಲೇಬೇಕು ಅಂತಂದರು. ಈ ತರಹದ ರೀತಿಯಲ್ಲಿ ಲೋಕದಲ್ಲಿ ಪರಮಾತ್ಮನು ನಿರತಿಶಯ ಆನಂದಪೂರ್ಣನಾಗಿದ್ದರೂ ಕೂಡ ಭಕ್ತಾನುಕಂಪೆಯಿಂದ, ಅಂದರೆ ಭಕ್ತರ ಮೇಲಿರುವಂತಹ ದಯೆಯಿಂದ ಪೂಜೆಯನ್ನು ಗ್ರಹಣ ಮಾಡುವುದಕ್ಕಾಗಿ ಅಂಥೇಳಿ ಇಲ್ಲೆಲ್ಲ ಕಡೆಗೆ ವಸ್ತುಗಳಲ್ಲಿ ಅಥವಾ ಇಂದ್ರಿಯಾದಿಗಳಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ. ಅಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವುದರ ಪರವಾಗಿ ಮುಂದಿನ ಶ್ಲೋಕ ಹೊರಟಿದೆ. ಅಲ್ಲಿ ಅವನತಿ ಎಂಬ ಇನ್ನೊಂದು ಭಾಗವತ ಧರ್ಮವನ್ನು ಹೇಳ್ತಾ ಇದ್ದಾರೆ. ಅಂದರೆ ಪೂಜಾ ಅನ್ನುವ ಭಾಗವತ ಧರ್ಮ ಇತ್ತಲ್ಲ, ಅದು ಮುಗಿತಾ ಇದೆ. ಅದರ ಜೊತೆಗೆ ಇನ್ನೊಂದು ಅವನತಿ ಅಥವಾ ನಮನ ಅಂತ ಕರೆಸಿಕೊಂಡಿರುವ ಭಾಗವತ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನಮೋ ನಮಸ್ತೆ ವೃಷಭಾಯ ಸಾತ್ವತಾಂ ವಿದೂರ ಕಾಷ್ಠಾಯ ಮುಹುಃ ಕುಯೋಗಿನಾಂ ನಿರಸ್ತ ಸಾಮ್ಯಾತಿಶಯೇನ ರಾಧಸಾ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ. ಅವನತಿ ಅಂದ್ರೆ ಅರ್ಥ ಏನು? ನಮಗೆ ಕನ್ನಡದಲ್ಲಿ ಅವನತಿ ಅಂತಂದರೆ ಅವನು ಪೂರ್ತಿ ಕೆಳಗೆ ಬಿದ್ದೋಗ್ಬಿಟ್ಟ, ಮುಗಿದೋಯ್ತು ಅಂತ ಅರ್ಥ. ಯಾವುದೋ ಒಂದು ದೊಡ್ಡ ಸಂಸ್ಥೆ ಇತ್ತು, ಅದು ಅವನತಿಯನ್ನು ಕಾಣ್ತಾ ಇದೆ, ಕೆಳ ಬೀಳ್ತಾ ಇದೆ ಅನ್ನುವ ಅರ್ಥದಲ್ಲಿ ಅದನ್ನು ಬಳಸ್ತಾರೆ. ಆದರೆ ವಾಸ್ತವಿಕವಾಗಿ ಅವನತಿ ಅಂದರೆ ಬಾಗುವುದು ಅಂತ ಅರ್ಥ. ದೇವರ ಮುಂದೆ ನಾವು ಬಾಗುವುದು ಅನ್ನೋದೇನಿದೆಯಲ್ಲ, ಅದು ಅವನತಿ ಶಬ್ದದ ಅರ್ಥ. ಅದಕ್ಕೆ ಅವರೇನು ಬರೆದ್ರು? ಅವನತಿ ನಾಮಾನ ನಮನ ಅಪರ ಪರ್ಯಾಯಂ. ನಮನ ಅಂತ ಕರೀತಾರಲ್ಲ, ಆ ಭಾಗವತ ಧರ್ಮವನ್ನು ಹೇಳುತ್ತಿದ್ದಾರೆ.
ಇದನ್ನು ಯಾಕೆ ಇದು ಹೇಳ್ತಾ ಇದ್ದಾರೆ? ಪೂಜಾ ಅನ್ನೋದನ್ನು ಹೇಳ್ತಾ ಇದ್ರು, ದಿಢೀರಂತ ಇದು ಯಾಕೆ ಬಂತು ಅಂದರೆ ಪೂಜಾಂಗತೆಯ ಕರ್ತವ್ಯ ಇತಿ ಜ್ಞಾಪನಾಯ. ಪೂಜಾಂಗವಾಗಿ ಇದನ್ನು ಮಾಡಬೇಕು. ದೇವರ ಮುಂದೆ ತಲೆಬಾಗುವುದು ಅಂತನ್ನೋದೇನಿದೆಯಲ್ಲ, ಇದು ಪೂಜಾಂಗವಾಗಿ ಮಾಡುವಂತಹ ಒಂದು ಭಾಗವತ ಧರ್ಮದ ಅನುಷ್ಠಾನ. ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಸರಿ ನಮಃ ನಮಃ ಶಬ್ದ ಬಂದಿದೆ. ಪ್ರಾರಂಭದಲ್ಲಿ 2 ಸರಿ ಬಂದಿದೆ ನಮೋ ನಮಃ ಅಂತ, ಕೊನೆಗೊಂದ್ಸರಿ ಮತ್ತೆ ನಮಃ ಬಂದಿದೆ. ನಮೋ ನಮಸ್ತೆ ವೃಷಭಾಯ ಸಾತ್ವತ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ. ಈ ಶ್ಲೋಕ ದ್ವಿತೀಯ ಸ್ಕಂಧದಲ್ಲಿ ಶುಕಾಚಾರ್ಯರು ಮಾಡಿದ ಮಂಗಲಾಚರಣೆಗಳು ಅಂತಿದೆಯಲ್ಲ, ಅದರೊಳಗೆ ಬರುವಂತಹ ಪ್ರಸಿದ್ಧವಾದಂತಹ ಶ್ಲೋಕ. ಇದರಲ್ಲೇನು ಯಾಕಿಷ್ಟು 3 ಸರಿ ಬರ್ತಾ ಇದೆ ಅಂತಂದರೆ, ಪ್ರಣಾಮೇಶು ಕರ್ತವ್ಯೇಶು ಯಥಾಶಕ್ತಿ ಬಹವಃ ಏವಂ ಕರ್ತವ್ಯಾ ಪೂಜಾಂಗತಯ ಇತಿ ಜ್ಞಾಪನಾಯ ತ್ರಿರ್ವಚನಂ ಅಂತ ಹೇಳ್ತಾ ಇದ್ದಾರೆ. ಪ್ರಣಾಮವನ್ನು ಮಾಡುವಾಗ ಯಥಾಶಕ್ತಿ ಬಹಳ ಪ್ರಣಾಮಗಳನ್ನು ಭಗವಂತನಿಗೆ ಮಾಡಬೇಕು ಅಂತ ತಿಳಿಸೋದಕ್ಕಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ 3 ಅಂತ ತೆಗೆದುಕೊಳ್ಳೋದಕ್ಕೆ ಮತ್ತೊಂದು ವೈಶಿಷ್ಟ್ಯ ಕೊಡ್ತಾರೆ. ಮನಸ್ಸು, ವಚನ ಮತ್ತು ದೇಹ, ಹೀಗೆ ತ್ರಿಕರಣಗಳಿಂದ ಮಾಡುವ ನಮಸ್ಕಾರ. ಮನಸ್ಸಿನಿಂದ ನಮಸ್ಕಾರ ಮಾಡೋದು ಅಂದ್ರೆ ಅರ್ಥ ಏನು ಅಂದರೆ, ಮನಸ್ಸನ್ನು ಏಕಾಗ್ರವಾಗಿ ಭಗವಂತನಲ್ಲಿ ಇಡೋದು. ಮತ್ತು ಮಾತಿನಿಂದ ನಮಸ್ಕಾರ ಮಾಡೋದು ಅಂದ್ರೇನು? ನಾರಾಯಣಾಯ ನಮಃ ಇತ್ಯುದೀರಣಂ, ನಾರಾಯಣನಿಗೆ ನಮಸ್ಕಾರ ಅಂತ ಬಾಯಿಂದ ಹೇಳೋದು. ಮತ್ತು ದೇಹದಿಂದ ನಮಸ್ಕಾರ ಮಾಡೋದು ಅಂದ್ರೆ ಅರ್ಥ ಏನು? ಸಾಷ್ಟಾಂಗತೆಯ ಕಾಯಸ್ಯ ಅವನತಿ. ಇಲ್ಲಿ ನಿಜವಾದ ಅವನತಿ ಬಂತು. ಬಾಗುವುದು ಅನ್ನೋ ಶಬ್ದದ ಅರ್ಥ ಇದೆಯಲ್ಲ, ಅದು ಮನಸ್ಸಿನಲ್ಲಿ ಮಾತಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ದೇಹದಲ್ಲಿ ಬರುತ್ತೆ. ನಿಂತ ದೇಹವನ್ನು ಬಗ್ಗಿಸೋದು ಅಂತ ಆಗುತ್ತಲ್ಲ, ಅದಕ್ಕೆ ಅದನ್ನೇನು ಮಾಡಿದ್ದಾರೆ? ಅವನತಿ ಅಂತ ಇಲ್ಲಿ ಶಬ್ದ ಬಳಸಿದರು ಆರಣ್ಯಕಾಚಾರ್ಯ. ಬೇರೆ ಕಡೆಗೆಲ್ಲ ನಮನ ಅಂತ ಶಬ್ದವನ್ನು ಉಪಯೋಗಿಸ್ಬೋದು, ಇಲ್ಲಿ ವಿಶೇಷವಾಗಿ ಅವನತಿ ಎಂಬ ಶಬ್ದವನ್ನು ಇಟ್ಟಿದ್ದಾರೆ. ಅದರಲ್ಲಿ ಸಾಷ್ಟಾಂಗತೆಯ 8 ಅಂಗಗಳಿಂದ ಕೂಡಿದಂತಹ ನಮಸ್ಕಾರ ಅಂದರೆ, ದೇವರ ಮುಂದೆ ನಾವು ಅಡ್ಡ ಬಿದ್ದಾಗ 8 ಅಂಗಗಳನ್ನು ಉಪಯೋಗಿಸ್ಕೊಳ್ಳೋದು ಅಂತ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ದೌರ್ಭ್ಯಾಂ ಪದಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಈರಿತಃ ಅಂತ. ಉರಸ ಅಂತಂದರೆ ಎದೆಯಿಂದ, ಅಂದರೆ ಎದೆಯನ್ನು ನೆಲಕ್ಕೆ ತಾಗಿಸೋದು. ಶಿರಸ ತಲೆಯನ್ನು ನೆಲಕ್ಕೆ ತಾಗಿಸೋದು. ಆಮೇಲೆ ದೃಷ್ಟ್ಯ ಅಂತಂದರೆ ಕಣ್ಣಿನಿಂದ ಆ ಯಾವ ಪ್ರತಿಮೆಯ ಮುಂದೆ ನಮಸ್ಕಾರ ಮಾಡ್ತಾ ಇರ್ತೀವಲ್ಲ, ಆ ಪ್ರತಿಮೆಯನ್ನು ನೋಡ್ತಾ ಅದರೊಳಗೆ ಭಗವಂತನಿದ್ದಾನೆ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡೋದು. ಉರಸ ಶಿರಸ ದೃಷ್ಟ್ಯ ಕೂಡ ಮನಸ್ಸ ಇಟ್ಟಿದ್ದಾರೆ. ಆಮೇಲೆ ನಮಃ ಎಂಬ ಶಬ್ದದ ಉಚ್ಚಾರಣೆ ವಚಸ ಅಂತ. ಎಷ್ಟಾಯಿತು? ಉರಸ ಶಿರಸ ದೃಷ್ಟ್ಯ ಮನಸ ವಚಸ ಅಂತ 5 ಆಯಿತು. ಇನ್ನು ದೌರ್ಭ್ಯಾಂ ಪದಾಭ್ಯಾಂ ಜಾನುಭ್ಯಾಂ ಅಂತ 2 ಕೈಗಳು ಮತ್ತು 2 ಮಂಡಿಗಳು ಮತ್ತು 2 ಪಾದಗಳು ಅಂತ, 2 ಸೇರಿ ಒಂದೊಂದು ಅಂತ ತಗೊಳ್ಳೋದು. ಆವಾಗ 3 5 3 8 ಆಯಿತು. ಹೀಗೆ ಅಷ್ಟಾಂಗವಾದಂತಹ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಅವನತಿ ಅಂತ. ಅದನ್ನು ತಿಳಿಸಿಕೊಡೋದಕ್ಕಾಗಿ ಇಲ್ಲಿ ಈ ತರಹ ನಮಃ ನಮಃ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಸಾತ್ವತಾಂ ಋಷಭಾಯ ಅಂತ ಇಲ್ಲಿ ಭಗವಂತನಿಗೆ ವಿಶೇಷಣವನ್ನು ಕೊಟ್ಟಿದ್ದಾರೆ. ಸಾತ್ವತರು ಅಂದರೆ ಏನು? ಸಾತ್ವತ ಶಬ್ದದ ಅರ್ಥವನ್ನು ಹೇಳ್ತಾ ಅರಣ್ಯಕಾಚಾರ್ಯರು ತಿಳಿಸ್ತಾರೆ. ಪಂಚರಾತ್ರೋಕ್ತವಾದ ರೀತಿಯಲ್ಲಿ ಭಗವಂತನ ಸೂಕ್ಷ್ಮ ಪೂಜೆಯನ್ನು ಮಾಡುವಂತಹ ಕರ್ಮಕುಶಲರಾದಂಥವರನ್ನು ಸಾತ್ವತರು ಅಂತ ಈ ರೀತಿಯಾಗಿ ಕರೀತಾರೆ. ದೇವರನ್ನ ಋಷಭ ಅಂತ ಕರೀತಾರೆ ಅಂದರೆ, ಅಂಥವರಿಗೆ ಭಗವಂತನು ಋಷಂ ಜ್ಞಾನಂ ದದಾತೀತಿ ಋಷಭ. ಜ್ಞಾನ ಅಂತನ್ನೋದನ್ನು ಋಷ ಎಂಬ ಶಬ್ದದಿಂದ ಕರೀತಾ ಇದ್ದಾರೆ. ಆ ಜ್ಞಾನ ಅಂತ ಒಂದೇ ಅಲ್ಲ,
ಉಪಲಕ್ಷಣೆಯ ಅವರಿಗೆ ಅಪೇಕ್ಷಿತವಾದಂಥ ಎಲ್ಲವನ್ನೂ ಕೂಡ ಅವನು ಕೊಡ್ತಾನೆ ಅಂತಾದ್ದರಿಂದ ಋಷಭ ಅಂತ ಕರೆದಿದ್ದಾರೆ. ಅಂದರೆ ಈ ರೀತಿಯಲ್ಲಿ ಪೂಜೆಯನ್ನು ಮಾಡುತ್ತಾ ಅದರ ಜೊತೆಗೆ ಇಂತಹ ತ್ರಿವಿಧವಾದ ನಮಸ್ಕಾರಗಳನ್ನು ಮಾಡುವಂಥವರು ಯಾರು? ಸಾತ್ವತರು. ಅವರಿಗೆ ಭಗವಂತ ಎಲ್ಲ ವಿಧವಾದ ಪುರುಷಾರ್ಥಗಳನ್ನು ಕೊಡ್ತಾನೆ. ಆದರೆ ಕುಯೋಗಿನಾಂ ವಿದೂರ ಕಾಷ್ಠಾಯ. ಕುಯೋಗಿಗಳು ಅಂದರೆ ಏನರ್ಥ? ಯೋಗಿಗಳಲ್ಲದೇ ಇದ್ದವರು ಅಂತ ಅರ್ಥ. ಅಂದರೆ ಇಂದ್ರಿಯ ಜಯ ರಹಿತರಾದಂಥವರು, ಕರ್ಮ ಕುಶಲರಾಗದೇ ಇದ್ದಂಥವರು, ಅವರಿಗೆ ಎಂದಿಗೂ ಕೂಡ ಭಗವಂತನು ವಿದೂರ ಕಾಷ್ಠಾಯ, ಅವನು ದೂರ ಅಲ್ಲ, ಅವನ ದಿಕ್ಕೂ ಕೂಡ ದೂರ ಅಂತ ಅರ್ಥ. ಅಂದರೆ ಭಗವಂತನ ದಿಕ್ಕನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂಥವರಿಗೆ ಅಂತ ಅಭಿಪ್ರಾಯ. ಮುಹುಹು ಅಂತ ಒಂದು ಶಬ್ದ ಇದೆ. ಮುಹುಹು ಅಂದರೆ ಮತ್ತೆ ಮತ್ತೆ ಅಂತ. ಏನು ಮುಹುಹು ಯಾಕೆ ಇಟ್ಟಿದ್ದಾರೆ? ಅದು ಕಾರಣ್ಯಕಾಚಾರ್ಯರ ಅರ್ಥ ಬರೆದ್ರು ಬಹುಭಿರಪಿ ಜನ್ಮಭಿಹಿ ಅಂತ. ಒಂದು ಜನ್ಮ ಅಲ್ಲ, ಎಷ್ಟು ಜನ್ಮ ಕಳೆದ್ರೂ ದೇವ್ರ ಬಗ್ಗೆ ತಿಳ್ಕೊಳಕ್ಕಂಥವ್ರಿಗೆ ಆಗೋದೇ ಇಲ್ಲ ಅಂತ ಅರ್ಥ. ಯಾರವರು ಕುಯೋಗಿಗಳು ಅಂದರೆ ಇಂದ್ರಿಯ ಜಯ ರಹಿತಾನ. ಇಂದ್ರಿಯ ಜಯಾದಿ ಸಂಪತ್ತಿ ಯಾರಿಗಿರೋದಿಲ್ವೋ ಅಂಥವರಿಗೆ ಅಜ್ಞೇಯವಾದಂತಹ ಸ್ವರೂಪ ಭಗವಂತನದ್ದು. ಅಂತಹ ಸ್ವಪ್ರಕಾಶವಾದ ಪೂರ್ಣವಾದ ತನ್ನ ಸ್ವರೂಪದಲ್ಲಿ ತಾನು ವಿಹಾರ ಮಾಡುವ ಭಗವಂತನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಈ ತರಹದ ಪ್ರತ್ಯೇಕವಾದಂತಹ ಶಬ್ದಗಳು ಇನ್ನೂ ತುಂಬ ಇವೆ. ನಮಃ ನಮಃ ಶಬ್ದಘಟಿತವಾದ ಇನ್ನೂ ಅನೇಕ ಶ್ಲೋಕಗಳಿವೆ. ನಿಮಗೇನಾದರೂ ಅವು ಬೇಕು ಅಂತ ಅಪೇಕ್ಷೆ ಇದ್ದರೆ ಅಧಿಕೇಚ್ಛಾಯಾಂ ಭಾಗವತೋಕ್ತಾ ಅಸ್ಮಾಭಿ ನಮಃ ಪ್ರಕರಣೇ ನಿಬದ್ಧ ದ್ರಷ್ಟವ್ಯ. ನಮಃ ಪ್ರಕರಣ ಅಂತ ಪ್ರತ್ಯೇಕವಾಗಿ ಮಾಡಿದ್ದೀವಿ, ಅದರಲ್ಲಿ ಅವೆಲ್ಲ ಶ್ಲೋಕಗಳನ್ನು ಸಂಗ್ರಹ ಮಾಡಿದ್ದೀವಿ, ಅಲ್ಲಿ ನೋಡ್ಕೊಳ್ಳಿ ಅಂತ ಅವ್ರು ವ್ಯಾಖ್ಯಾನದಲ್ಲಿ ಬರೆದ್ರು. ಅಂದರೆ ಸದ್ಯಕ್ಕೆ ಒಂದು ಶ್ಲೋಕ ಸಾಕಿಲ್ಲಿ ಧರ್ಮೋಪದೇಶ ಪ್ರಕರಣದಲ್ಲಿ ಅಂತ ತಾತ್ಪರ್ಯ. ಆದ್ದರಿಂದ ಏನಾಯಿತು? ಅವನತಿ ಎಂಬ ಭಾಗವತ ಧರ್ಮವನ್ನು ಹೇಳಿದ ಹಾಗಾಯಿತು. ಮುಂದಿನ ಶ್ಲೋಕದಲ್ಲಿ ಅದೇ ಪೂಜೋಪಯೋಗಿ ಭೂತಂ, ಪೂಜೆಗೆ ಉಪಯೋಗಿಯಾದಂಥ ಮತ್ತಷ್ಟು ಭಾಗವತ ಧರ್ಮ ಯಾವುದು? ಕೀರ್ತನ ಅಂತ ಕರೆಸಿಕೊಂಡಿರುವಂತಹ ಒಂದು ಭಾಗವತ ಧರ್ಮ, ಹಾಗೂ ಸೇವಾ ಅಂತನ್ನುವ ಇನ್ನೊಂದು ಭಾಗವತ ಧರ್ಮ. ಸೇವಾ ಅನ್ನೋದರ ಇನ್ನೊಂದು ಪರ್ಯಾಯವೇ ಯಾವುದು? ಅರ್ಹಣ ಅಂತ. ಸೇವಾ ಅರ್ಹಣ ಎರಡು ಒಂದೇ. ಈಗ ಮುಂದಿನ ಶ್ಲೋಕಗಳಲ್ಲಿ ಏನು ತೋರಿಸ್ಕೊಡ್ತಾ ಇದ್ದಾರೆ ಅರಣ್ಯಕಾಚಾರ್ಯರು? ಕೀರ್ತನ ಮತ್ತು ಸೇವಾ ಎಂಬ ಎರಡು ಭಾಗವತ ಧರ್ಮಗಳನ್ನು ಹೇಳಿಕೊಡ್ತಾ ಇದ್ದಾರೆ. ಅದು ಕೂಡ ದ್ವಿತೀಯ ಸ್ಕಂಧದಲ್ಲಿರುವಂಥದ್ದೇ ಶ್ಲೋಕ. ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ಕೀರ್ತನ ಅರ್ಹಣ ಎರಡನ್ನು ತಗೊಂಡ್ಬಿಡೋದು, ಉಳಿದದನ್ನೆಲ್ಲ ತದಂಗಭೂತವಾಗಿ ಬಿಟ್ಬಿಡೋದು. ಮುಖ್ಯ ಶ್ಲೋಕ ಉದಾಹರಿಸ್ತಾ ಇರೋದು ಭಗವತ್ ಕೀರ್ತನವನ್ನು ಮಾಡಬೇಕು, ಭಗವನ್ ನಾಮ ಸಂಕೀರ್ತನೆ ಮಾಡಬೇಕು. ಅರ್ಹಣ ಅಂತಂದರೆ ಸೇವಾ. ಏನದು ಸೇವಾ ಅಂದರೆ ಅವರೇ ವಿವರಣೆ ಮಾಡ್ತಾರೆ. ಹರಿಮಂದಿರ ಮಾರ್ಜನಾದಿ ರೂಪಂ. ದೇವರ ಮನೆಯ ಮಾರ್ಜನ ಅಂದರೆ ಕಸ ತೆಗೆಯೋದು ಅಂತ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲೂ ಕೆಲವೊಂದನ್ನು ಹೇಳಿದ್ದಾರೆ, ಮತ್ತಷ್ಟು ಸ್ಮೃತಿಗಳಲ್ಲೂ ಕೂಡ ಸಿಗ್ತವೆ. ದೇವರ ಮನೆಯಲ್ಲಿ ಇರುವಂತಹ ಧೂಳನ್ನು ಕೈಯಿಂದ ತೆಗೆಯೋದು ಅಂತ ಅನ್ನೋದಕ್ಕೆ ಬಹಳ ಫಲ ಇದೆ. ಅಲ್ಲಿ ಎಷ್ಟು ಧೂಳಿರುತ್ತೆ ಅಷ್ಟು ನಮ್ಮ ಕೈ ಹತ್ಕೊಳ್ಳುತ್ತಲ್ಲ ತೆಗಿಬೇಕಾದ್ರೆ, ಅದೇನಾಗತ್ತೆ ಅಂತಂದರೆ ಅಷ್ಟು ಕೋಟಿ ಸಾವಿರ ವರ್ಷಗಳ ಪರ್ಯಂತ ವಿಷ್ಣು ಲೋಕ ವಾಸವಾಗುತ್ತೆ ಅಂತ ಈ ರೀತಿ ಹೇಳ್ತಾರೆ. ಅಂದರೆ ಅದಕ್ಕೆ ತುಂಬ ದಿವಸ ಬಿಟ್ಟು ಆಮೇಲೆ ಕಸ ಗುಡಿಸ್ಬೇಕು ಅಂತ ಅರ್ಥ ಅಲ್ಲ, ಯಾಕೆ ತುಂಬ ಧೂಳು ಬರಲಿ ಅಂತ ದಿವಸ ತೆಗಿಬೇಕು ಅಂತ ತಾತ್ಪರ್ಯ. ಹೀಗಾಗಿ ಈ ಕೀರ್ತನ ಮತ್ತು ಸೇವಾ ಅಂತನ್ನುವ ಎರಡು ಭಾಗವತ ಧರ್ಮಗಳೇನಾಗ್ತವೆ? ಲೋಕಸ್ಯ ಸದ್ಯ ಕಲ್ಮಷಂ ವಿಧುನೋತಿ. ಲೋಕಕ್ಕೆ ತತ್ಕಾಲದಲ್ಲಿ ಸಕಲ ವಿಧವಾದ ಕಲ್ಮಷಗಳನ್ನು ಪರಿಹಾರ ಮಾಡುತ್ತೆ. ಅದಕ್ಕಾಗಿ ಈ ಕೀರ್ತನ ಸೇವಾ ರೂಪವಾದ ಭಾಗವತ ಧರ್ಮವನ್ನು ಮಾಡ್ರಿ. ಇದು ಹರಿಮಂದಿರ ಮಾರ್ಜನಾದಿಗಳನ್ನು ಮಾಡಬೇಕು ಎಂಬ ವಿಷಯದಲ್ಲಿ ಹಿಂದೆ ಅಂಬರೀಷ ರಾಜನ
ಅನುಷ್ಠಾನವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೋದು. ತುಂಬ ಹಿಂದೆ ಬಂದಿತ್ತು ಇದೇ ಧರ್ಮೋಪದೇಶ ಪ್ರಕರಣದಲ್ಲಿ. ಕರೌ ಹರೇಹೇ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ ಅಂತ ಬಂದಿತ್ತು. ಭಗವಂತನ ಮಂದಿರವನ್ನು ಸ್ವಚ್ಛಗೊಳಿಸುವುದರೊಳಗೆ ಅವನ ಕೈಗಳನ್ನು ಅವನು ಬಳಸ್ತಾ ಇದ್ದ ಅಂತ ಅದರಲ್ಲಿ ವಿವರಣೆ ಮಾಡಬೇಕಾದ್ರೆ ಹೇಳ್ತಾರೆ. ಕ್ಷತ್ರಿಯರು ಅಂತಾದಂಥವರು ಅನೇಕ ಜನ ದುಷ್ಟರನ್ನು ಸಂಹಾರ ಮಾಡ್ತಾರೆ, ಅದಕ್ಕೆ ತಮ್ಮ ಕೈ ಬಳಸ್ತಾರೋ ಇಲ್ಲೋ. ಅದು ಕೂಡ ಏನು ಅಂದರೆ ಹರಿಮಂದಿರ ಮಾರ್ಜನವೇ ಆಗಿದೆ, ಬೇರೆ ಅಲ್ಲ. ಯಾಕೆ ಭೂಮಿ ಅಂತನೋ ಸಂಪೂರ್ಣವಾದದ್ದು ಭಗವಂತನ ಮಂದಿರವೇ. ಅದರಲ್ಲಿರುವಂಥ ದುಷ್ಟರು ಅಂತಂದ್ರೆ ಅವರೆಲ್ಲ ಒಂಥರ ಗಲೀಜಿದ್ದ ಹಾಗೆ, ಅವ್ರನ್ನೆಲ್ಲ ಹೊಡೆದು ತೆಗೆದು ಹಾಕೋದು ಅನ್ನೋದು ಭಗವಂತನ ಮಂದಿರವನ್ನು ಮಾರ್ಜನ ಮಾಡಿದಂತೇನೆ. ಆದರೆ ಇಷ್ಟೇ ಏನಪ್ಪ ಅಂದ್ರೆ ಅವನು ಅವ್ರನ್ನ ಸಂಹಾರ ಮಾಡ್ಬೇಕಾದ್ರೆ ಆ ಥರ ಅನುಸಂಧಾನ ಇರಬೇಕು ಅವನಿಗೆ. ನಾನು ಯಾಕೆ ಇದನ್ನು ಸಂಹಾರ ಮಾಡ್ತಾ ಇದ್ದೀನಿ, ಇದರಿಂದ ಏನು ಫಲಿತಾಂಶ ಆಯಿತು, ಈ ಯೋಚನೆ ಅವನಿಗಿರಬೇಕು ಅಂತ ತಾತ್ಪರ್ಯ. ಹೀಗೆ ಅನೇಕ ಜನ ಭಾಗವತರು ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಅದನ್ನು ಇಲ್ಲಿ ಆರಣ್ಯಕಾಚಾರ್ಯರು ಹೇಳ್ತಾ ಇದ್ದಾರೆ. ಎಲ್ಲ ಪ್ರಶ್ನೆ ಬಂತು, ಸರಿ ನಾವು ಭಗವಂತನ ಪೂಜೆ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಅದನ್ನು ಅವನು ಸ್ವೀಕಾರ ಮಾಡ್ತಾನ ಇಲ್ವಾ ಅಂತ ಮುಂದಿನ ಪ್ರಶ್ನೆ. ಏನ್ರಿ ಇಷ್ಟೆಲ್ಲ ಮುಗಿದ್ಮೇಲೆ ಮಾಡಬೇಕು ಅಂತ ಹೊರಟವರಿಗೆ ಈ ಪ್ರಶ್ನೆ ತಗೊಂಡು ಕೂತಿದ್ದೀರಲ್ಲ ಅಂತ ಇದೊಂದು ಸ್ಪಷ್ಟ ಮಾಡಿಕೊಂಡು ಆಮೇಲೆ ಮುಂದೆ ಭಗವಂತನ ಸೇವೆ ಮಾಡ್ರಿ ಅಂದರು. ಕ್ರಿಯಮಾಣಾಂ ಪೂಜಾಂ ಭಗವಾನ್ ಸ್ವೀಕರೋತಿ ನವ, ಅದು ಸ್ವೀಕಾರ ಮಾಡ್ತಾನ ಇಲ್ವಾ ಅಂತ ಪ್ರಶ್ನೆ. ಸ್ವೀಕಾರ ಮಾಡ್ತಾನೆ ಅಂತಂದರೆ ಯಾವ ಪ್ರಯೋಜನಕ್ಕಾಗಿ ಅವನು ಸ್ವೀಕಾರ ಮಾಡ್ತಾನಲ್ಲ ಆ ಅಂಶದಲ್ಲಿ ಅವನಿಗೆ ಪರಿಪೂರ್ಣತೆ ಇಲ್ಲ ಅಂತ ಅದನ್ನು ನ್ಯೂನತೆ ಬಂತು. ಅವನನ್ನು ಪರಿಪೂರ್ಣ ಬ್ರಹ್ಮ ಅಂತ ನೀವು ಹೇಳ್ತೀರಲ್ಲ, ಹೇಗೆ? ಅದಕ್ಕೆ ನೀವೇನು ಮಾಡಬೇಕು? ಅವನನ್ನು ಪರಿಪೂರ್ಣ ಅಂತ ಉಳಿಸೋದಕ್ಕಾಗಿ ನಾವು ಮಾಡಿರುವ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡಲ್ಲ ಅಂತ ಹೇಳಬೇಕು. ಮಾಡಲ್ಲ ಅಂದರೆ ನಾವು ಪೂಜೆ ಯಾಕೆ ಮಾಡಬೇಕಾದ್ರೆ ಬಿಟ್ಬಿಡೋಣ ಅಂತ ಪ್ರಶ್ನೆ. ಹೀಗೆ ಎರಡೂ ಕಡೆಯಿಂದ ಸಮಸ್ಯೆಯನ್ನು ಒಡ್ಡಿಡೋದು ಯಾಕೆ ಅಂದರೆ ಪೂಜೆ ತಪ್ಪಿಸ್ಕೊಳ್ಳೋದಕ್ಕೆ ಅಂತ. ಅದಕ್ಕೆ ಅವರು ಮುಂದಿನ ಶ್ಲೋಕವನ್ನು ಕೊಡ್ತಾ ಇದ್ದಾರೆ. ಪ್ರಹ್ಲಾದ ನರಸಿಂಹದೇವರನ್ನು ಸ್ತೋತ್ರ ಮಾಡುವಾಗ ಹೇಳಿದಂಥ ಮಾತು ಸಪ್ತಮ ಸ್ಕಂಧದಲ್ಲಿ ಬಂದದ್ದು. ನೈವಾತ್ಮನಃ ಪ್ರಭುರಯಂ ನಿಜ ಲಾಭ ಪೂರ್ಣಃ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ಅದು ಉತ್ತರ ಹೇಗಿದೆ ಅಂದರೆ ಅವರು ಉತ್ತರ ಬರೀತಾರೆ, ಭಗವಂತ ನಾವು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ಪ್ರಶ್ನೆ ಬಂದಾಗ ಮಾಡುವ ನೀವು ವಿದ್ವಾಂಸರೋ ಅವಿದ್ವಾಂಸರೋ ಅಂತ ಮತ್ತು ವಾಪಸ್ ಪ್ರಶ್ನೆ ಕೇಳಬೇಕು ಅಂತಾರ. ವಿದ್ವಾಂಸರು ಅಂತಾಗ್ಬಿಟ್ರೆ ಅಂಥವರಿಂದ ಸ್ವೀಕಾರ ಮಾಡೋದೇ ಇಲ್ಲ ಅಂತ ಉತ್ತರ. ಅಂದರೆ ಭಗವಂತನ ಬಗ್ಗೆ ಏನೋ ತಿಳಿದುಕೊಳ್ಳದೆ ಯಾರು ಪ್ರವೃತ್ತರಾಗಿರ್ತಾರೆ ಅಂಥವ್ರು ಪೂಜೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡೋದೇ ಇಲ್ಲ. ಅಂದರೆ ವಿದ್ವಾಂಸರು ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಪೂಜೆ ಸ್ವೀಕಾರ ಮಾಡೇ ಮಾಡ್ತಾನೆ ಅಂತ ಅರ್ಥ. ಅಂದರೆ ಜ್ಞಾನಿಗಳು ಮಾಡಿದಂತಹ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡೇ ಮಾಡ್ತಾನೆ ಅಂತ ಅರ್ಥ. ಅದಕ್ಕೆ ಅವಿದುಷಃ ನ ಮಾನಂ ವೃಣೀತೆ ಅಂತ ಹೇಳಿ, ವಿದ್ವಾಂಸರಲ್ಲದವರಿಂದ, ವಿದ್ವಾನ್ ಅಂದ್ರೇನೋ ಈ ಪಾರಿಭಾಷಿಕವಾಗಿ ಲೌಕಿಕವಾಗಿ ಪಂಡಿತ ಅನ್ನೋ ಅರ್ಥ ತಗೊಳ್ಳೋದಲ್ಲ ಇಲ್ಲಿ. ಮತ್ತೇನು ಅಂತಂದರೆ ಪರಮಾತ್ಮನ ಸ್ವರೂಪವನ್ನು ತನ್ನ ಯೋಗ್ಯತೆಗೆ ತಕ್ಕಷ್ಟು ಸರಿಯಾಗಿ ತಿಳಿದುಕೊಂಡಂತಹ ವ್ಯಕ್ತಿ ಅಂತ ಅರ್ಥ. ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ, ಇದರಿಂದ ಏನು ಪ್ರಯೋಜನ, ಇಷ್ಟು ವಿಷಯ ಗೊತ್ತಿರಬೇಕು ಅವನಿಗೆ. ಗೊತ್ತಿಲ್ಲದೆ ಇದ್ರೆ ಪೂಜೆ ಮಾಡಿರೋವನು ಭಗವಂತ ಯಾಕೆ ಸ್ವೀಕಾರ ಮಾಡ್ತಾನೆ? ನಾನು ಕಲ್ಲಿಗೆ ನೀರು ಸುಡಿತಾ ಇದ್ದೀನಿ ತಿಳ್ಕೊಂಡಂತಹ ವ್ಯಕ್ತಿ ಪೂಜೆ ಮಾಡ್ತಾ ಇರುವಾಗ ನೋಡಿ ನನ್ನ ನೀರು ಹಾಕ್ತಾ ಇದ್ದಾನೆ ಅಂತ ದೇವ್ರು ಯಾಕೆ ತಿಳ್ಕೊಬೇಕು? ತಿಳ್ಕೊಳ್ಳಲ್ಲ, ಸ್ವೀಕಾರ ಮಾಡಲ್ಲ. ಆದರೆ ಸರಿಯಾಗಿ ತಿಳಿದುಕೊಂಡು ಯಾರು ಪ್ರವೃತ್ತರಾಗಿರ್ತಾರಲ್ಲ ಅಂಥವರು ಮಾಡಿದಂತಹ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡ್ತಾನೋ ಇಲ್ಲೋ? ಮಾಡ್ತಾನೆ ಅಂತಲೂ ಹೇಳ್ಬೋದು, ಇಲ್ಲ ಅಂತಲೂ ಹೇಳ್ಬೋದು. ನ ವೃಣೀತೆ ವೃಣೀತೆ ಚ, ಸ್ವೀಕಾರ ಮಾಡ್ತಾನೆ, ಮಾಡೋದು ಇಲ್ಲ. ಇದೊಂಥರ ವಿರುದ್ಧ ಆಯ್ತಲ್ಲ ಅಂದ್ವಿ ನಾವು. ಒಂದು ಸ್ವೀಕಾರ ಮಾಡ್ತಾನೆ ಅಂತಾರು ಹೇಳಿ, ಇಲ್ಲ ಅಂತಾರು ಹೇಳಿ. ಅದಕ್ಕೆ ಅಭಿಪ್ರಾಯ ಎರಡನ್ನೂ ನಾವು ಯಾಕೆ ಹೇಳಿದ್ದೀವಿ ಅಂದರೆ ತನ್ನ ಪ್ರಯೋಜನಕ್ಕಾಗಿ ಸ್ವೀಕಾರ ಮಾಡಲ್ಲ, ಅವರ ಪ್ರಯೋಜನಕ್ಕಾಗಿ ಸ್ವೀಕಾರ ಮಾಡ್ತಾನೆ. ಅಂದರೆ ಯಾರು ಪೂಜಕರಾಗಿರ್ತಾರಲ್ಲ ಅವರಿಗಾಗಿಯೇ ಭಗವಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಉದಾಹರಣೆ ಇದು. ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ.
ಈಗ ನಾವು ನಮ್ಮ ಕನ್ನಡಿಯ ಮುಂದೆ ನಿಂತ್ಕೊಂಡು ಮುಖಕ್ಕೆ ಅಲಂಕಾರವನ್ನು ಮಾಡ್ಕೊಳ್ತಾ ಹೋದರೆ ಏನಾಗತ್ತೆ, ಫಲಿತಾಂಶ ಏನಾಗತ್ತೆ ಅಂತಂದರೆ ಪ್ರತಿಬಿಂಬಕ್ಕೂ ಅಲಂಕಾರ ಆಗ್ತಾ ಹೋಗುತ್ತೆ ತಾನಾಗಿ. ನಾವು ನಮ್ಮ ಮುಖಕ್ಕೆ ಅಲಂಕಾರವನ್ನು ಮಾಡಿಕೊಳ್ಳದೆ ಪ್ರತಿಬಿಂಬಕ್ಕೆ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಇದೆಯೇನೋ? ಸಾಧ್ಯವೇ ಇಲ್ಲ. ಅದೇನಾಗ್ಬಿಡುತ್ತೆ, ಕನ್ನಡಿಗೆ ಅಲಂಕಾರ ಮಾಡ್ತಾ ಅದು ಇನ್ನೊಂಥರ ಅಸಹ್ಯ ಕಾಣಲಿಕ್ಕೆ ಶುರು ಆಗುತ್ತೆ. ಪ್ರತಿಬಿಂಬಕ್ಕೆ ಅಲಂಕಾರ ಆಗೋದಿಲ್ಲ. ಪ್ರತಿಬಿಂಬಕ್ಕೆ ಅಲಂಕಾರ ಆಗಬೇಕು ಅಂದ್ರೆ ಏನಾಗಬೇಕು ಅಂತಂದರೆ ಬಿಂಬಕ್ಕೆ ಅಲಂಕಾರ ಆಗಬೇಕು. ಹೀಗಾಗಿ ಈ ಅನಿವಾರ್ಯತೆಯನ್ನು ಭಗವಂತ ಕಂಡುಕೊಂಡಿದ್ದಾನೆ. ನನಗೆ ಯಾವ್ಯಾವ ತರಹದ ಪೂಜೆ ಆಗತ್ತೆ ಅದೆಲ್ಲ ಪ್ರತಿಫಲವಾಗಿ ನನ್ನ ಪ್ರತಿಬಿಂಬನಾದಂತಹ ಸಾಧಕನಾದ ಜೀವನಲ್ಲಿ ಬರುತ್ತೆ. ಪರಮಾತ್ಮನು ಯಾವ್ಯಾವ ತರಹದ ಪೂಜಾ ಗೌರವಾದಿಗಳನ್ನು ಭಕ್ತರು ತನಗೆ ನೀಡ್ತಾರೋ ಅದೆಲ್ಲವನ್ನ ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ಅದೆಲ್ಲ ವಾಪಸ್ ಅವನಿಗೆ ಬರಲಿ ಅನ್ನೋ ಕಾರಣಕ್ಕೆ. ನನಗೆಲ್ಲ ಸಿಕ್ಕಿದೆ ಇದೆ, ನನಗೇನು ಬೇಡ ಅಂತ ಅವನು ಬಿಟ್ಬಿಟ್ಟ ಅಂದರೆ ಪ್ರತಿಬಿಂಬನಾದ ಜೀವನಿಗದು ದೊರಕೋದು ಹೇಗೆ? ಅದರ ಸಲುವಾಗಿ ಭಗವಂತ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಅವನ ಪ್ರಯೋಜನಕ್ಕಾಗಿ ಅವನು ಸ್ವೀಕಾರ ಮಾಡಲ್ಲ. ಹೀಗಾಗಿ ಪೂಜಕನಾದಂಥವನು ಭಗವಂತನಿಗೆ ಏನೇ ಸೇವೆ ಮಾಡಬೇಕಾದ್ರೂ ಕೂಡ ಏನಂತ ತಿಳಿದುಕೊಂಡು ಪೂಜೆ ಮಾಡಬೇಕು ಅಂತ ಕೇಳಿದರೆ, ನನ್ನ ಸಲುವಾಗಿಯೇ ಪರ್ಯವಸಾನವಾಗುವಂಥದ್ದಿದು ಪೂಜೆ. ಭಗವಂತ ಅದಕ್ಕಾಗಿ ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಈಗ ಅಲ್ಲೂ ಕನ್ನಡಿಯ ಮುಂದೆ ನಾವು ನಿಂತ್ಕೊಂಡಾಗ ನಮ್ಮ ಮುಖಕ್ಕೆ ಕನ್ನಡಿಯಲ್ಲಿರುವಂತಹ ಪ್ರತಿಬಿಂಬವೂ ಅಲಂಕಾರವನ್ನು ಮಾಡುತ್ತಾ? ಯೋಚನೆ ಮಾಡಬೇಕಲ್ಲ. ಇಲ್ಲ. ಪಾಪ ಆ ಪ್ರತಿಬಿಂಬಕ್ಕೆ ಸುಮ್ಮನೆ ಅಂದ್ಕೊಳ್ಳೋಣಂತೆ, ಪ್ರತಿಬಿಂಬವಾದಂತಹದ್ದಕ್ಕೆ ನನಗೆ ಅಲಂಕಾರ ಆಗಬೇಕು ಅಂತ ಆಸೆ ಇದೆ. ನಾವು ಅದಕ್ಕೆ ಹೇಳಿದ್ವಿ ಪ್ರತಿಬಿಂಬಕ್ಕೆ, ನಿನಗೆ ನಿನ್ನ ಅಲಂಕಾರ ಆಗಬೇಕು ಅಂತ ಅಪೇಕ್ಷೆ ಇದ್ರೆ ನನ್ನ ಅಲಂಕಾರ ಮಾಡು ಅಂತ ಹೇಳಿದ್ವಿ ನಾವು. ಪಾಪ ಅದು ಮಾಡ್ಲಿಕ್ಕಾಗತ್ತೆ ಅನ್ನೋದಕ್ಕೆ ಇಲ್ಲ. ಅದಕ್ಕೇನು ಮಾಡಬೇಕು? ನಾವೇ ನಮ್ಮ ಮುಖಕ್ಕೆ ಅಲಂಕಾರ ಮಾಡ್ಕೋಬೇಕು. ಆವಾಗೇನಾಗುತ್ತೆ, ಅದು ಕೂಡ ತನ್ನ ಮುಖಕ್ಕೆ ಅಲಂಕಾರ ಮಾಡ್ಕೊಂಡಾಗ ಕಾಣಿಸುತ್ತೆ, ಕೊನೆಗೆ ಅಲಂಕಾರ ಆಗಿಬಿಡುತ್ತೆ. ಹಾಗೇನು ಅಂದರೆ ಭಗವಂತ ನಮ್ಮೊಳಗೆ ನಿಂತು ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾನೆ. ಅದರಿಂದ ಏನಾಗುತ್ತೆ, ಪ್ರತಿಬಿಂಬರಾದಂತಹ ನಮಗೆ ಸಕಲ ವಿಧವಾದ ಪುರುಷಾರ್ಥಗಳು ಫಲವಾಗಿ ಸಿಗುತ್ತವೆ. ಈ ವಿಧವಾದ ಅನುಸಂಧಾನವನ್ನು ಭಗವಂತನು ನಮ್ಮಿಂದ ಮಾಡಿಸ್ಬೇಕು. ನಾವದನ್ನು ಪೂಜಾ ಕಾಲದಲ್ಲಿ ಈ ವಿಧವಾದ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಆವಾಗೇನಾಗತ್ತೆ, ನಾವು ಪೂಜೆ ಮಾಡಿದ್ದು ಸಫಲವಾಗತ್ತೆ, ಭಗವಂತ ಅವನು ಸ್ವೀಕಾರ ಮಾಡ್ದ ಅಂತನೂ ಆಗತ್ತೆ. ಇದೆಲ್ಲ ಯಾಕೆ ಅಂತ ಕೇಳಿದರೆ ಅದನ್ನು ಇಲ್ಲಿ ಕರುಣಃ ಎಂಬ ಶಬ್ದದಿಂದ ಹೇಳ್ತಾ ಇದ್ದಾರೆ. ಮಾನಂ ಜನಾತ್ ಅವಿದುಷಃ ಕರುಣಃ ವೃಣೀತೆ. ಕರುಣಃ ಅಂತಂದರೆ ಕರುಣಾಪೂರ್ಣ, ಕರುಣಾಯುಕ್ತನಾದಂತಹ ಭಗವಂತನು ಈ ಉದ್ದೇಶದಿಂದ ಸ್ವೀಕಾರ ಮಾಡ್ತಾನೆ ಅಂತ ಈ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಅದೇ ತರಹದ ಅನುಸಂಧಾನವನ್ನು ಮಾಡಿಕೊಳ್ಳೋದಷ್ಟೇ ಅಲ್ಲ, ಆ ಪೂಜಾಂಗವಾಗಿ ಕೀರ್ತನ ಅಂತ ಹೇಳಿದ್ವಿ ನೋಡ್ರಿ ಹಿಂದೆ, ಆ ಕೀರ್ತನವನ್ನು ಮುಂದೆ ವಿವರಣೆ ಮಾಡ್ತಾರೆ. ಕೀರ್ತನ ಅಂದ್ರೇನು? ಆಗಾಗ ಭಗವಂತನ ನಾಮವನ್ನು ಹೇಳೋದು ಅನ್ನೋದೊಂದು ಸರಿ. ಪೂಜಾಂಗವಾಗಿ ತೆಗೆದುಕೊಂಡಾಗ ಸ್ತೋತ್ರ ಮತ್ತು ಪ್ರಾರ್ಥನಾ, ಇದು ಪೂಜಾಂಗವಾದ ಎರಡು ಅಂಶಗಳು. ಅದನ್ನು ಮುಂದೆ ಹೇಳ್ತಾರೆ. ಪೂಜಾಂಗಂ ಸ್ತೋತ್ರಂ ಪ್ರಾರ್ಥನಾಂಚ ಪ್ರದರ್ಶಯತಿ. ಪೂಜಾಂಗವಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಹಾಗೂ ಸ್ತೋತ್ರವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ನಮಗೆ ಸ್ತೋತ್ರ ಮಾಡಿರಿ, ನಮಗೆ ಪ್ರಾರ್ಥನೆ ಮಾಡಿರಿ ಅಂತ ಬಿಟ್ಬಿಟ್ರೆ ನಮಗೇನಾಗೋಗ್ಬಿಡುತ್ತೆ ಅಂದರೆ, ಕೂತ್ಕೊಂಡು ಕೂಡಲೇ ಸ್ತೋತ್ರ ಶುರು ಮಾಡಿರಿ ಅಂದ್ಕೂಡೆ ಏನು ಸ್ತೋತ್ರ ಮಾಡಬೇಕು ಅಂತ ವಾಪಸ್ ಕೇಳ್ತೀವಿ ನಾವು. ಪ್ರಾರ್ಥನೆ ಮಾಡ್ಕೊಳ್ರಿ ಅಂತಂದು ಕೂಡಲೇ ಕೊನೆ ತನಕನೂ ಇಂಥದ್ದೊಂದು ಪ್ರಾರ್ಥನೆ ಬರೋದೇ ಇಲ್ಲ ನಮಗೆ. ಏಕೆಂದರೆ ತಲೆಯಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ ವಿನಿಗಮನ ವಿರಹ ಅಂತ. ಇದನ್ನು ಕೇಳ್ಕೊಳ್ಳೋ ಅದನ್ನು ಕೇಳ್ಕೊಳ್ಳೋ, ಹಾಗೆ ಮಾಡಲೋ ಹೀಗೆ ಮಾಡಲೋ, ಅದರಲ್ಲೇ ಅರ್ಧ ಗಂಟೆ ದೀಪ ಎಲ್ಲ ಉರಿದೋಗ್ಬಿಡುತ್ತೆ. ಏನು ಮಾಡ್ಬೇಕು ಆಮೇಲೆ? ಅದಕ್ಕೆ ಭಾಗವತದಲ್ಲಿ ಪಂಚಮಸ್ಕಂಧದಲ್ಲಿ ಬರುವಂತಹ ಕೆಲವು ಗದ್ಯ ಭಾಗಗಳನ್ನು ಕೊಟ್ಟಿದ್ದಾರೆ. ಇತಿ ಪ್ರಾರ್ಥನಂ ಪರ್ಯಂತ, ಹೀಗೆ ಪ್ರಾರ್ಥನೆಯನ್ನು ಮಾಡಬೇಕು, ಭಗವಂತನನ್ನು ಸ್ತೋತ್ರ ಮಾಡಿ ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ಇದು ಕೀರ್ತನವೆಂಬ ಭಾಗವತ ಧರ್ಮದ ವಿವರಣೆ. ಅದನ್ನು ಮಾಡಿಕೊಡ್ತಾ ಇದ್ದಾರೆ.
ಅರ್ಹಸಿ ಮುಹುರರ್ಹತ್ತಮಾರ್ಹಣಮಸ್ಮಾಕಮನುಪಥಾನಾಂ ನಮೋ ನಮ ಇತ್ಯೇತಾವತ್ ಸದುಪಶಿಕ್ಷಿತಂ ಕೋರ್ಹತಿ ಪುಮಾನ್ ಪ್ರಕೃತಿ ಗುಣವ್ಯತಿರೇಕಮತಿರನೀಶ ಈಶ್ವರಸ್ಯ ಪ್ರಕೃತಿ ಪುರುಷಯೋಃ ಪರಸ್ಯಾರ್ವಾಕ್ತನ ಮತಿಃ ನಾಮರೂಪಾಕೃತಿಭಿರ್ನಿರೂಪಣಂ ಪರಿಜನಾನುರಾಗ ವಿರಚಿತಸ್ತವ ಲವ ಸಂಶಬ್ದ ಸಲಿಲ ಕಿಸಲಯ ತುಳಸಿ ದೂರ್ವಾಂಕುರೈರಪಿ ಸಂಹೃತಯ ಸಪರ್ಯಯ ಕಿಲ ಪರಮ ಪರಿತುಷ್ಯಸಿ ಅಥಾನಯಾಪಿ ನ ಭವತ ಇಜ್ಜಯೋರುಪ ಇಜ್ಜಯ ಉರು ಸಂಭಾರ ಭರಯ ಸಮುಚಿತಮರ್ಥಮಿಹೋಪಲಭಾಮಹೇ ಆತ್ಮನ ಏವಾನುಸವನ ಮಂಜಸಾ ವ್ಯತಿರೇಕೇಣ ಅನುಬೋಭೂಯಮಾನ ಅಶೇಷ ಪುರುಷಾರ್ಥ ಸ್ವರೂಪಸ್ಯ ಕಿಂತು ನಾಥ ಆಶಾಸಾನಾಂ ಏತದಭಿಸಂರಾಧನ ಮಾತ್ರಂ ಭವಿತುಮರ್ಹತಿ ಅಥ ಕಥಂಚಿತ್ ಸ್ಖಲನ ಕ್ಷುತ್ ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂ ನಃ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರ ಮರಣದಶಾಯಾಮಪಿ ಸಕಲ ಕಲ್ಮಷ ನಿರಸನಾನಿ ತವ ಗುಣಕೃತನಾಮಧೇಯಾನಿ ವಚನ ಗೋಚರಾಣಿ ಭವಂತು ಅಂತ ಹೀಗೆ ಭಗವಂತನನ್ನ ಸ್ತೋತ್ರ ಮಾಡುವುದು ಹಾಗೂ ಪ್ರಾರ್ಥನೆ ಮಾಡುವುದನ್ನು ತಿಳಿಸುವಂತಹ ಗದ್ಯ ಭಾಗವನ್ನು ಆರಣ್ಯಕಾಚಾರ್ಯರು ಕೊಟ್ಟಿದ್ದಾರೆ. ಹಿಂದೆ ಹೇಳಿದಂತಹ ವಿಷಯಗಳೇ ಕೆಲವೊಂದು ಇದರಲ್ಲಿ ಬಂದದ್ದು, ಮತ್ತೆ ಕೆಲವು ಹೊಸ ವಿಷಯಗಳು ಬಂದಿದೆ. ಏನು ಅಂತಂದರೆ, ಭಗವಂತನ ಸೇವಕರಾದಂಥವ್ರು ಏನು ಮಾಡಿರ್ತಾರೆ ಅಂತಂದರೆ, ದೇವರ ಪೂಜಾ ಕಾಲದಲ್ಲಿ ಸಪರ್ಯ ಅಂದರೆ ಪೂಜೆಯನ್ನು ಮಾಡುವಾಗ ಏನು ಮಾಡಿರ್ತಾರೆ ಅಂತಂದರೆ, ಅನುರಾಗ ವಿರಚಿತ ಸ್ತವಲವ. ಅನುರಾಗ ಅಂದರೆ ಭಕ್ತಿಯಿಂದ ಏನು ಮಾಡಿರ್ತಾರೆ ಅಂತಂದರೆ, ಅವರೇ ಮಾಡಿಕೊಂಡಂತಹ ಒಂದು ಸ್ತೋತ್ರ. ಆ ಸ್ತೋತ್ರ ಅಂದರೆ ಏನದು, ಅವರು ಎಷ್ಟೇ ಸ್ತೋತ್ರ ಮಾಡಿದರೂ ಅದು ತುಂಬ ಲವ, ಸಣ್ಣದು. ಯಾಕೆ ನಿರಂತರವಾಗಿ ಸ್ತೋತ್ರ ಮಾಡೋರು ಸಾವಿರಾರು ಜನ ಇದ್ದಾರೆ ಭಗವಂತನಿಗೆ, ಮುಕ್ತ ಪರಿವಾರವನ್ನು ತೆಗೆದುಕೊಂಡಾಗ. ನಾವುಗಳೆಲ್ಲ ಎಷ್ಟು ಸ್ತೋತ್ರ ಮಾಡಿದರೂ ಒಂದು ಅರ್ಧ ನಿಮಿಷ, 1 ನಿಮಿಷ, 1 ನಿಮಿಷ ಎಲ್ಲ ಮುಗಿದೋಗ್ಬಿಡ್ತದೆ ಪರಮಾವಧಿ ಅಂತಂದರೆ. ಪರಮಾವಧಿ ಅರ್ಧ ಗಂಟೆ ಹೇಳಿದರೂ ಅದು 15 ನಿಮಿಷ 5 ನಿಮಿಷಕ್ಕೆ ತುಲ್ಯವೇ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಸ್ತವ ಲವ ಅಂತ ಹೇಳಿ. ಆಮೇಲೆ ಸಲಿಲ ನೀರು, ಕಿಸಲಯ ಅಂತಂದರೆ ಚಿಗುರೆಲೆ, ತುಳಸಿ ಅಂದರೆ ತುಳಸಿ ದಳ, ತುಳಸಿ ಪತ್ರ ಮೊದಲಾದವುಗಳು, ದೂರ್ವಾಂಕುರ ಗರಿಕೆಯ ಎಲೆಗಳು. ಇವುಗಳಿಂದ ತುಂಬಿದ ನಾವು ಮಾಡಿದಂತಹ ಪೂಜೆಯಿಂದ ಹೇ ಪರಮ ಕಿಲ ಪರಿತುಷ್ಯಸಿ, ಹೇ ಭಗವಂತನೇ ನೀನು ಸಂತುಷ್ಟನಾಗುತ್ತಿದ್ದೀಯಾ. ಇದು ಸ್ತೋತ್ರ, ಭಗವಂತನಲ್ಲಿ ಇರುವಂತಹ ಕರುಣೆಯ ವರ್ಣನೆ ಇದು. ಇಲ್ಲದೇ ಬೇರೆ ರೀತಿಯಲ್ಲಿ ಭಗವಂತನ ಪೂಜೆಯನ್ನು ನಾವು ಮಾಡ್ತೀವಿ ಅಂತನ್ನುವ ಮಾತಿಗೇನು ಅರ್ಥ ಇದೆ? ಭಗವಂತನ ಯೋಗ್ಯತೆಗೆ ತಕ್ಕಂತೆ, ಅವನ ಸ್ವರೂಪಕ್ಕೆ ತಕ್ಕಂತೆ ಸರಿಹೊಂದುವಂತಹ ಪೂಜೆಯನ್ನು ನಾವು ಮಾಡ್ತೀವಿ ಅಂತನ್ನುವಂತಹದ್ದಕ್ಕೆ ಅರ್ಥವೇ ಇಲ್ಲ. ಯಾವುದೇ ತರಹದ ಹೆಚ್ಚಿನ ಸಂಭಾರಗಳನ್ನು ತಂದು ಭಗವಂತನ ಪೂಜೆ ಮಾಡ್ತೀವಿ ಅಂತಂದರೂ ಕೂಡ ಅದೆಲ್ಲವೂ ಕೂಡ ಪ್ರಾಕೃತವಾದದ್ದು ಅಂತಾದಾಗ ಅದು ಭಗವಂತನ ಸ್ವರೂಪಕ್ಕೆ ಸರಿಹೊಂದುವಂಥದ್ದು ಅಂತಾಗುವುದಿಲ್ಲ. ಮತ್ತು ಇದೆಲ್ಲ ಪೂಜೆಯ ಪರಿಣಾಮ ಏನು ಅಂತಂದರೆ, ಆಶಿಷಃ ಆಶಾಸಾನಾಂ, ಅನೇಕ ಆಶಾಸಾನಾನಾಂ, ಆಶಿಷಃ ಅಂದರೆ ಅಪೇಕ್ಷೆಗಳನ್ನು ಹೊಂದಿದಂತಹ ನಮ್ಮಗಳಿಗೆ ಅದು ದೊರಕುವುದಕ್ಕೆ ಇದೊಂದು ತರಹದ ಪೂಜೆ ಎಂಬುದು ಉಪಾಯ ಅಂತಾಗಿದೆ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ನಾನು ಪೂಜೆ ಮಾಡುವ ಹಿನ್ನೆಲೆಯಲ್ಲಿ ನಿನಗೇನೋ ಉಪಕಾರ ಮಾಡ್ತಾ ಇದ್ದೀನಿ ಅಂತ ತಿಳಿದುಕೊಂಡಿಲ್ಲ ಅಂತ ತಾತ್ಪರ್ಯ. ಇಂತಹ ಪೂಜೆಯನ್ನು ಮಾಡಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುವುದೇನು? ಅಥ ಕಥಂಚಿತ್ ಸ್ಖಲನ ಕ್ಷುತ್ ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂ ನಃ. ನಾವುಗಳು ಈ ಸಂಸಾರದಲ್ಲಿ ಬೇರೆ ಬೇರೆ ರೀತಿಗಳಿಂದ ವಿವಶರಾಗಿರ್ತೇವೆ. ಅಂದರೆ ನಮ್ಮ ವಶದಲ್ಲಿ ನಾವಿರೋದಿಲ್ಲ. ವಸ್ತುತಃ ಹೇಳಬೇಕು ಅಂದರೆ ಯಾವಾಗಲೂ ನಮ್ಮ ವಶದಲ್ಲಿ ನಾವು ಇಲ್ಲೇ ಇಲ್ಲ ಅಂತ ಇಟ್ಕೊಳ್ಳಿ. ಆದರೂ ಏನು ಅಂದರೆ, ನಮ್ಮ ಜೀವನದಲ್ಲಿಯೇ ಈಗ ನಾವು ನಮ್ಮ ವಶದಲ್ಲಿದ್ದೇವೆ ಅಂತ ಅಂದ್ಕೊಳ್ಳುವಂತಹ ಅವಸ್ಥೆಗಳು ಕೆಲವೊಂದಿರ್ತವೆ. ಅದಲ್ಲದೆ ವಿವಶಾವಸ್ಥೆಗಳು ಅಂತಿರ್ತವೆ. ಯಾವುದದು ಅಂತಂದರೆ ಸ್ಖಲನ, ಜರಿದು ಕಾಲ್ಜಾರಿ ಬೀಳೋದು. ಕ್ಷುತ್ ಅಂತಂದರೆ
ಹಸಿವೆ. ಪತನ ಅಂದರೆ ಮೇಲಿಂದ ದಪ್ಪಂತ ಬೀಳೋದು ಅಂತ. ಸ್ಖಲನಕ್ಕೂ ಪತನಕ್ಕೂ ವ್ಯತ್ಯಾಸ ಏನು? ಜರಿದು ಬೀಳೋದು ಸ್ಖಲನ, ಮೇಲಿಂದ ಕೆಳಗೆ ಬೀಳೋದು ಪತನ ಅಂತ ಅಷ್ಟೆ. ಜರಿಯೋದು ಅನ್ನೋದು ಮೇಲಿಂದ ಜರಿಯೋದು ಅಂತ ಹೇಳೋದಿಲ್ಲ. ಆಮೇಲೆ ಜೃಂಭಣ ಅಂತಂದರೆ ಆಲಸ್ಯದಿಂದ ತುಂಬ ನಿದ್ರಾವಸ್ಥೆಯಲ್ಲಿ ಆಕಳಿಸುವುದು. ಇವೇ ಮೊದಲಾದಂತಹ ದುರವಸ್ಥೆಗಳಲ್ಲಿ ನಾವು ವಿವಶರಾದಾಗ ನಿನ್ನ ಚರಣಾರವಿಂದದ ಸ್ಮರಣ ಅಂತನ್ನುವಂಥದ್ದು ನಮಗೆ ಬರಲಿ. ತವ ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು. ನಿನ್ನ ಗುಣಗಳನ್ನು ತೋರಿಸುವಂತಹ ನಿನ್ನ ನಾಮಗಳು ನಮ್ಮ ಮಾತಿಗೆ ವಿಷಯವಾಗಲಿ. ಆ ನಿನ್ನ ಮಾತುಗಳು ನಿನ್ನ ನಾಮಗಳು ಎಂಥದ್ದು ಅಂತಂದರೆ ಜ್ವರ ಮರಣದಶಾಯಾಮಪಿ ಸಕಲ ಕಶ್ಮಲ ನಿರಸನಾನಿ. ಇವೆಲ್ಲ ಸಣ್ಣ ಪುಟ್ಟ ಹೇಳಿದ್ದು, ಜರದು ಬೀಳೋದು ಅಥವಾ ಮೇಲಿದ್ದು ಬೀಳೋದು, ಆಕಳಿಸೋದು, ಇವೆಲ್ಲ ದುರವಸ್ಥೆಗಳೇನಿವೆಲ್ಲ ಇವೇನಂತ ದೊಡ್ಡ ಸಮಸ್ಯೆನೇ ಅಲ್ಲ. ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳು ಯಾವುದಪ್ಪ ಅಂದರೆ ಜ್ವರ ಮರಣ 2 ಕೊಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ನಾಮಧೇಯಗಳು ನಮ್ಮ ವಾಕ್ ಇಂದ್ರಿಯಕ್ಕೆ ಗೋಚರವಾದ ಸಂದರ್ಭದಲ್ಲಿ ಸಕಲ ಕಶ್ಮಲಗಳ ಪರಿಹಾರ ಅಂತನ್ನೋದು ಆಗತ್ತೆ ಅಂತ. ಆದ್ದರಿಂದ ಅಂತಹ ಮಾತುಗಳು ಅಂತಹ ನಿನ್ನ ನಾಮಗಳು ನಮ್ಮ ಮಾತಿಗೆ ಗೋಚರವಾಗಲಿ. ಇದೇ ಅಭಿಪ್ರಾಯದಲ್ಲಿಯೇ ಆರಣ್ಯಕಾಚಾರ್ಯರು ಪ್ರತ್ಯೇಕವಾಗಿ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪಯಿತು ಅಂತನ್ನುವ ಭಾಗದಿಂದಲೇ ಕೂಡಿದಂತಹ 8 ಶ್ಲೋಕಗಳನ್ನು ಮಾಡಿದ್ದಾರೆ. ಭಗವಂತನ ನಾಮಗಳನ್ನೇ ಸಂಗ್ರಹ ಮಾಡಿ ಉದ್ದಕ್ಕೆ ಒಂದು 8 ಶ್ಲೋಕಗಳಿರುವಂತಹ ಸ್ತೋತ್ರವನ್ನು ಮಾಡಿದ್ದಾರೆ. ಇದರ ಆಧಾರದಲ್ಲಿಯೇ ಅದರ ವಿವರಣೆಯನ್ನು ಅವರು ಮಾಡ್ತಾ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಭಗವಂತನ ಸ್ತೋತ್ರವನ್ನು ಮಾಡಿದಾಗ ಏನಾಗುತ್ತದು ಅಂತಂದರೆ ಪರಮಾತ್ಮನ ಕೀರ್ತನ ರೂಪ ಅಂತ ಆಗುತ್ತೆ. ಸ್ವತಃ ನಮಗೆ ಸ್ವತಂತ್ರವಾಗಿ ಸ್ತೋತ್ರವನ್ನು ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ದೊಡ್ಡವರು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅನೇಕ ಜನ ಜ್ಞಾನಿಗಳು ತೋರಿಸ್ಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರು 12 ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅದು ಸ್ತೋತ್ರ ರೂಪವೂ ಹೌದು, ಪ್ರಾರ್ಥನಾ ರೂಪವೂ ಹೌದು. ಇತ್ಯಾದಿ ದೊಡ್ಡ ದೊಡ್ಡವರು ಮಾಡಿದಂತಹ ಸ್ತೋತ್ರಗಳನ್ನು ನಾವು ಪಠನ ಮಾಡಿ ಅದನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಹೇಳಿಬಿಟ್ರೆ ಅದು ನಮ್ಮ ಪ್ರಾರ್ಥನೆ, ನಾವು ಮಾಡಿದ ಸ್ತೋತ್ರ ರೂಪ ಅಂತಲೂ ಆಗತ್ತೆ ಅಂತ ತಿಳಿದುಕೊಳ್ಬೇಕು. ಇದು ಯಾವುದೂ ಅನುಸಂಧಾನವಿಲ್ಲದೆ ಮಾಡಿಬಿಟ್ರೆ, ಅನುಸಂಧಾನವಿಲ್ಲದೆ ನಾವು ಮಾಡಿಬಿಟ್ರೆ ಏನಾಗೋಗುತ್ತೆ ಅಂತಂದರೆ ಅದು ಫಲವನ್ನು ಕೊಡೋದಿಲ್ಲ. ಅಷ್ಟೇ ಅಲ್ಲದೆ ಅದು ಫಲ ಸಿಗೋದಿಲ್ಲ ಅಷ್ಟೇ ಅಲ್ಲ, ಪ್ರತ್ಯುತ ವಿಪರೀತಮೇವ ಫಲಂ ಭವೇ. ಇನ್ನು ವಿಪರೀತ ಫಲವೇ ಆಗಿಬಿಡಬಹುದು ದೇವರ ಪೂಜೆಯಿಂದ ಅಂತ ಮುಂದೆ ಚತುರ್ಥ ಸ್ಕಂದದ ವಾಕ್ಯವನ್ನು ಕೊಡ್ತಾರೆ. ನ ಭಜತಿ ಕುಮನೀಷಿಣಾಂ ಯ ಇಜ್ಯಾಂ ಹರಿರಧನಾತ್ಮಧನ ಪ್ರಿಯೋ ರಸಜ್ಞಃ ಶ್ರುತಧನಕುಲ ಕರ್ಮಣಾಂ ಮದೈರ್ಯೇ ವಿದಧತಿ ಪಾಪಮಕಿಂಚನೇಷು ಸತ್ಸು. ಪರಮಾತ್ಮನು ಆತ್ಮಧನಪ್ರಿಯ ರಸಜ್ಞ. ಈಗ ಹೇಗೆ 10 ಕಡೆಗೆ ರುಚಿ ರುಚಿಯಾದ ಊಟ ಮಾಡ್ಕೊಂಡು ಬಂದಂಥವರಿಗೆ ಸಾಮಾನ್ಯ ಅಡುಗೆ ಮಾಡಿ ಹಾಕಿದರೆ ರುಚಿ ಹತ್ತೋದಿಲ್ಲ, ಊಟನೇ ಮಾಡೋದಿಲ್ಲ ಅಂತವ್ರು. ಯಾಕೋ ಸರಿ ಹೋಗ್ತಾ ಇಲ್ಲ, ಇವ್ರಿಗೆ ಅಡುಗೆ ಮಾಡೋಕ್ಕೆ ಬರ್ತಿಲ್ಲ, ಹೊಸದಾಗಿ ಅಡುಗೆ ಮಾಡ್ತಾ ಇದ್ದಾರೆ ಇವರು ತಿಳ್ಕೊಂಡು ಹೋಗ್ಬಿಡ್ತಾರೆ ಅಂತಿದ್ದ ಹಾಗೆ ಭಗವಂತ ರಸಜ್ಞ. ಅವನಿಗಾಗಲೇ ತುಂಬ ದೊಡ್ಡ ದೊಡ್ಡವ್ರ ಕಡೆ ಪೂಜೆ ಮಾಡಿಸ್ಕೊಂಡು ಅಭ್ಯಾಸ ಇದೆ ಅವನಿಗೆ. ಹೀಗಾಗಿ ಅವನು ಕುಮನೀಷಿಣಾಂ ಇಜ್ಯಾಂ ನ ಭಜತಿ. ಇಜ್ಯ ಅಂದರೆ ಪೂಜಾ, ಹಿಂದೆ ಬಂದಂತಹ ಭಾಗವತ ಧರ್ಮ, ಅದನ್ನೇ ಮತ್ತೆ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಯಾರು ಕುಮನೀಷಿಗಳು ಅಂತಿದ್ದಾರೆ, ದುರ್ಬುದ್ಧಿ ಇದ್ದಂಥ ವ್ಯಕ್ತಿಗಳು ಅಂತೇನಿದ್ದಾರೆ, ಡಂಭಾಚಾರದಿಂದ ಪೂಜೆಯನ್ನು ಮಾಡ್ತಾರೆ, ಆದರೆ ಅದನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂದರೆ ಅವನು ಅಧನಾತ್ಮಧನ ಪ್ರಿಯ. ಅವನಿಗೆ ಎಂಥವ್ರು ಬೇಕಾದವರು ಅಂತಂದರೆ ಅಧನರಾಗಿರಬೇಕು, ಆತ್ಮಧನಪ್ರಿಯರಾಗಿರಬೇಕು, ಆತ್ಮಧನರಾಗಿರಬೇಕು. ಅಂಥವರು ಭಗವಂತನಿಗೆ ಪ್ರಿಯರಾಗ್ತಾರೆ. ಅಂದರೆ ಬೇರೆ ದುಡ್ಡು ಇರಬಾರದು, ಭಗವಂತನನ್ನೇ ನಮ್ಮ ದುಡ್ಡು ಅಂತ ನಂಬಿರಬೇಕು. ಅಂಥವರು ಭಗವಂತನಿಗೆ ಪ್ರಿಯರಾಗ್ತಾರೆ. ಅಂಥವ್ರು ಹೇಗೆ ನನ್ನ ಪೂಜೆ ಮಾಡ್ತಾರೆ ಅನ್ನೋದನ್ನ ಈಗಾಗಲೇ 100 ಕಡೆ ನೋಡ್ಕೊಂಬಂದ್ಬಿಟ್ಟಿದ್ದಾನ ಅವನು. ಈಗ ನಾವೇನೋ ನಮ್ಮ ಪೂಜೆ ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಿರೋದೇ ನನ್ನ ಭಾಗ್ಯ ಅಂದ್ಕೊಂಡು ದೇವರೇನು ಬರೋದಿಲ್ಲ, ಅವನು ಸ್ವೀಕಾರನೂ ಮಾಡೋದಿಲ್ಲ. ಯಾಕೆ ಅಂತಂದರೆ
ಅಂತಹ ಕುಮನೀಷಿಗಳೇನು ಮಾಡ್ತಾರೆ ಅಂದರೆ ಕೂತ್ಕೊಂಡು ಪೂಜೆ ಮಾಡೋ ಕಾಲಕ್ಕೆ ದೇವ್ರ ಪೂಜೆ ಮಾಡ್ತಾರೆ. ಬೇರೆ ಕಾಲಕ್ಕೆ ಏನು ಮಾಡ್ತಾರೆ ಗೊತ್ತಾ ಅವರು? ಶ್ರುತ ಧನ ಕುಲ ಕರ್ಮಣಾಂ ಮದೈರ್ಯೇ ವಿದಧತಿ ಪಾಪಂ ಅಕಿಂಚನೇಶು ಸತ್ಸು. ಅಕಿಂಚನರಾದಂತಹ ದೇವರ ಪೂಜೆ ಮಾಡುವ ಸಾಕಷ್ಟು ಜನ ಸಜ್ಜನರಿರ್ತಾರೆ. ಅವ್ರಗಳ ಹತ್ರ ಹೋಗ್ಬಿಟ್ಟು ಅವರಿಗೆ ತೊಂದರೆ ಕೊಡ್ತಾರೆ. ಅವರ ಜೊತೆಗೆ ಪಾಪವನ್ನು ಉಂಟು ಮಾಡುವ ಕೆಲಸಗಳನ್ನು ಮಾಡ್ತಾರೆ. ಯಾಕೆ ಹೇಳಿ? ಮದೈಹಿ, ಮದಗಳಿಂದ. ಏನದು ಮದ? ಶ್ರುತ ಧನ ಕುಲ ಕರ್ಮಣ ಮದೈಹಿ. ನಾವು ಬಹಳ ಇವ್ರಿಗಿಂತ ಜಾಸ್ತಿ ಕೇಳಿದ್ದೀವಿ, ಮತ್ತು ಇವ್ರಿಗಿಂತ ದುಡ್ಡು ನಮ್ಮ ಹತ್ರ ಜಾಸ್ತಿ ಇದೆ, ಇವ್ರಿಗಿಂತ ನಾವು ಭಾಳ ದೊಡ್ಡ ಕುಲದಲ್ಲಿ ಹುಟ್ಟಿದವರು, ಮತ್ತು ಇವ್ರಿಗಿಂತ ನಾವು ಒಳ್ಳೆ ಕೆಲಸಗಳನ್ನು ಜಾಸ್ತಿ ಮಾಡಿದ್ದೀವಿ ಅಂತ ಈ ತರಹದ ಮದದಿಂದ ಪಾಪ ಅಕಿಂಚನರಾದಂತಹ ಸಾತ್ವಿಕರಾದಂತಹ ಸಜ್ಜನರಿಗೆ ಯಾರು ತೊಂದರೆಯನ್ನು ಕೊಡ್ತಾರೆ ಅಂಥವ್ರು ಈ ಕಡೆ ಬಂದುಬಿಟ್ಟು ದೇವ್ರ ಪೂಜೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಭಗವಂತ ಯಾಕೆ ಸ್ವೀಕಾರ ಮಾಡ್ತಾನೆ? ಎಂದೂ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ನಾವು ಈ ಅನುಸಂಧಾನಗಳನ್ನು ಇಟ್ಟುಕೊಳ್ಳೋದರ ಜೊತೆಗೆ ಏನು ಮಾಡಬೇಕು? ಯಾವ ತರಹದ ಅಕಿಂಚನರಾದ ಸಜ್ಜನರು ಇರ್ತಾರಲ್ಲ, ವಿಷ್ಣು ಭಕ್ತರಾದಂಥವರು, ಅವರನ್ನು ವಿರೋಧಿಸಿಕೊಳ್ಳಬಾರದು. ಅವರ ವಿರೋಧವನ್ನು ಮಾಡಿ ಅವರಿಗೆ ತೊಂದರೆ ಕೊಟ್ಟು ದೇವರ ಪೂಜೆಯನ್ನು ಮಾಡಿದರೆ ಅದು ಭಾಗವತ ಧರ್ಮಾನುಷ್ಠಾನ ಆಗೋದಿಲ್ಲ. ಅದಕ್ಕೆ ದೇವರ ಪೂಜೆಯನ್ನು ಮಾಡುವಾಗ ಪ್ರಾರಂಭದಲ್ಲೂ ಒಂದು ಪ್ರಾರ್ಥನೆಯನ್ನು ಸೇರಿಸ್ಕೊಟ್ಟಿದ್ದಾರೆ ದೇವರ ಪೂಜಾ ಪದ್ಧತಿಯಲ್ಲಿ. ಏನು ಅಂತಂದರೆ, ವೈಷ್ಣವ ದ್ವೇಷ ಹೇತುವನ್ಮೇ ಭಸ್ಮಸಾತ್ ಕುರು ಮಾಧವ ಅಂತ. ವೈಷ್ಣವ ದ್ವೇಷಕ್ಕೆ ಕಾರಣವಾದದ್ದು ಅಂತ ನಂದು ಏನಾದ್ರು ಇದ್ದರೆ ಅದೆಲ್ಲವನ್ನು ಸುಟ್ಟಾಕ್ಬಿಡು. ಯಾಕೆ? ವೈಷ್ಣವ ದ್ವೇಷವನ್ನು ಮಾಡ್ಕೊಂಡಿದ್ರೆ ಬೇಗ ಬೇಗ ಪೂಜೆ ಮುಗಿಸ್ತಾನೆ. ಯಾಕೆ? ಅವ್ರನ್ನ ತೊಂದರೆ ಕೊಡಬೇಕಾಗಿದೆ ಅಂತ ಅವ್ನು ಬೇಗ ಪೂಜೆ ಮುಗಿಸ್ತಾನೆ ಅಂದರೆ ದೇವ್ರ ಪೂಜೆ ಮಾಡಿ ಏನು ಪ್ರಯೋಜನ? ಅಥವಾ ಅವ್ರಿಗೆ ಬೇಗ ಬೇಗ ತೊಂದರೆ ಕೊಟ್ಟು ಮನೆಗೆ ಓಡಿ ಬರ್ತಾ ಇದ್ದಾನೆ. ಯಾಕೆ? ದೇವ್ರ ಪೂಜೆಗೆ ಹೋಗಬೇಕಾಗಿದೆ ಮನೆಗೆ ಅಂತಾನೆ. ಹೀಗೆ ಪ್ರಾಗುದಂಬ ಅವನು ಯಾರಿಗೊತ್ತು ಒಳ್ಳೆಯವರಿಗೆ ತೊಂದರೆ ಕೊಡೋದಕ್ಕಾಗಿ ಹೊರಟು ಮಧ್ಯದಲ್ಲಿ ದೇವ್ರ ಪೂಜೆ ಮಾಡ್ತಾನೆ ಅಂದರೆ ಅದಕ್ಕೆ ಪ್ರಯೋಜನ ಇಲ್ಲ. ಆದ್ದರಿಂದ ವೈಷ್ಣವ ದ್ವೇಷವನ್ನು ಮಾಡದೆ ಈ ಇಜ್ಯ ಎಂಬ ಭಾಗವತ ಧರ್ಮವನ್ನು ಮಾಡಿದಾಗಲೇ ಅದು ನಮಗೆ ಫಲ ಕೊಡುತ್ತೆ. ಇದಕ್ಕೆಲ್ಲ ಯಾವ್ದು ಬೇಕು? ಶ್ರದ್ಧಾ ಅನ್ನೋದು ಬಹಳ ಮುಖ್ಯವಾದದ್ದು. ಹೀಗಾಗಿ ಶ್ರದ್ಧಾಪೂರ್ವಕಂ ಅನುಷ್ಠಿತಸ್ಯೈವ. ಇವೆಲ್ಲ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕಾದ್ರೆ ಏನಿರಬೇಕು? ನಮಗೆ ಶ್ರದ್ಧಾ ಅಂತನ್ನೋದು ಅವಶ್ಯವಾಗಿ ಇರಬೇಕು ಅಂತನ್ನೋದನ್ನು ತೋರಿಸ್ಕೊಟ್ರು. ಈ ಕೀರ್ತನ ಅಂತನ್ನೋದು ಬಂದಾಗ ಕೀರ್ತನದ ಜೊತೆಗೆ ಬರುವಂಥದ್ದು ಯಾವುದು? ಒಂದು ಶ್ರವಣ. ಯಾಕೆ? ಶ್ರವಣಂ ಕೀರ್ತನಂ ವಿಷ್ಣೋ ಅಂತಲೇ ಹಿಂದೆ ಬಂತಲ್ವಾ. ಹೀಗಾಗಿ ಶ್ರವಣ ಅಂತನ್ನುವ ವಿಚಾರ ಬಂದಾಗ ಯಾವುದರ ಶ್ರವಣ ಮಾಡಬೇಕು ಅಂತ ಪ್ರಶ್ನೆ ಬಂತು. ಶ್ರವಣವೆಂಬ ಭಾಗವತ ಧರ್ಮದ ಪ್ರಸಕ್ತಿ ಬಂದಾಗ ಅವರೇನು ಮಾಡ್ತಾ ಇದ್ದಾರೆ? ಎಲ್ಲ ಭಾಗವತ ಧರ್ಮದಲ್ಲಿ ಶ್ರವಣವೆಂಬುದು ಬಹಳ ಶ್ರೇಷ್ಠ ಅಲ್ವಾ, ಅದಕ್ಕೆ ಅದನ್ನು ಕೊನೆಗೆ ತಂದು ಕೊಡ್ತಾ ಇದ್ದಾರೆ. ಮುಗಿತಾ ಬಂತಲ್ಲ ಇದು ಭಾಗವತ ಧರ್ಮೋಪದೇಶ ಪ್ರಕರಣ. ಹೀಗಾಗಿ ಅದನ್ನು ಕೊನೆಗೆ ಶ್ರವಣ ಎಂಬುದರ ಪ್ರಸಕ್ತಿಯನ್ನು ತಂದು ಯಾವುದರ ಬಗ್ಗೆ ಶ್ರವಣವನ್ನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಜನ್ಮಾಂತರಗಳಲ್ಲಿ ಸಂಪಾದಿಸಿದಂತಹ ಸಕಲ ಪಾಪಗಳನ್ನು ಪರಿಹಾರ ಮಾಡುವ ಈ ಭಾಗವತ ಶಾಸ್ತ್ರವನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಾ ಭಾಗವತ ಗ್ರಂಥದ ಸ್ತೋತ್ರಪರವಾದ ಶ್ಲೋಕಗಳನ್ನು ಮುಂದೆ ಕೊಡ್ತಾ ಇದ್ದಾರೆ. ಸ ವಾಗ್ವಿಸರ್ಗೋ ಜನತಾಘ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ ಯತ್ರೋತ್ತಮ ಶ್ಲೋಕ ಗುಣಾನುವಾದಃ ಸಂಗೀಯತೆ ಭೀಕ್ಷ್ಣಮಮಂಗಲಘ್ನಃ ತದೇವ ನಿತ್ಯಂ ಶೃಣುಯಾದಭೀಕ್ಷ್ಣಂ ಕೃಷ್ಣೇ ಮಲಾಂ ಭಕ್ತಿಮಭೀಪ್ಸಮಾನಃ ಯತ್ರೋತ್ತಮ ಶ್ಲೋಕ ಗುಣಾನುವಾದಃ ಪ್ರಸ್ತೂಯತೆ ಗ್ರಾಮ್ಯ ಕಥಾ ವಿಘಾತಃ ನಿಷೇವ್ಯಮಾಣೋನುದಿನಂ ಮುಮುಕ್ಷೋಃ ಮತಿಂ ಸತೀಂ ಯಚ್ಛತಿ ವಾಸುದೇವೇ. ಮೊದಲನೇ ಸ್ಕಂದದಲ್ಲಿ ಸವಾಗ್ ವಿಸರ್ಗ ಅಂತ ಶ್ಲೋಕ ಬಂದಿದೆ. ಭಾಗವತ ಶ್ಲೋಕದಲ್ಲಿ ಏನಾಗಿದೆ ಅಂತ ಗೊತ್ತಾ? ಪ್ರತಿಶ್ಲೋಕಂ ಅಬದ್ಧವತ್ಯಪಿ ಎಂದು. ಅಬದ್ಧವತ್ಯಪಿ ಅಂದರೆ ಅರ್ಥ ಶಾಬ್ದಿಕ ಜುಗುಪ್ಸಿತ ಪದಾದಿಮತ್ಯಪಿ ಅಂತ.
ಅಂದರೆ ವ್ಯಾಕರಣ ಎಲ್ಲ ಓದ್ಕೊಂಬಂದ್ಬಿಟ್ರೆ ಭಾಗವತದ ತುಂಬ ತಪ್ಪುಗಳು ಕಾಣಕ್ಕೆ ಶುರುವಾಗ್ಬಿಡುತ್ತೆ ಅಂತ ವೇದವ್ಯಾಸರು ಬರೆದಿಟ್ಬಿಟ್ಟಿದ್ದಾರೆ. ಅಂದರೆ ವ್ಯಾಕರಣದ ಪ್ರಕಾರ ಈ ಪ್ರಯೋಗ ಸರಿ ಇಲ್ಲ, ಆ ಪ್ರಯೋಗ ಸರಿ ಇಲ್ಲ ಅಂತ ಅನ್ಸಕ್ಕೆ ಶುರುವಾಗತ್ತೆ. ಆದಿದ್ರೂ ತುಂಬ ಜನ ಸಜ್ಜನರು ಈ ಭಾಗವತವನ್ನು ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ, ಇದನ್ನು ಕೇಳ್ತಾರೆ, ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಯಾಕೆ? ಕಾರಣ ಏನು? ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯತ್, ಈ ಗ್ರಂಥದಲ್ಲಿ ಭಗವಂತನ ಕೀರ್ತಿಯನ್ನು ಸೂಚನೆ ಮಾಡುವಂತಹ ಪದಗಳು ಸೇರಿಕೊಂಡಿದೆಯಲ್ಲ, ಆ ಲೋಭದಿಂದ ಈ ವಾಕ್ಯಗಳನ್ನೆಲ್ಲ ಜನ ಕೇಳ್ತಾರೆ ಭಾಗವತವನ್ನು. ಅಂದರೆ ಭಾಗವತ ತಪ್ಪಿದೆ ಅಂತ ಅರ್ಥ ಪರಿಹಾರ ಮಾಡ್ಕೋಬಾರದು. ಮತ್ತೆ ಭಾಗವತದಲ್ಲಿ ಕೆಲವ ಆಧುನಿಕ ವ್ಯಾಕರಣಕ್ಕೆ ವಿರುದ್ಧವಾದಂತಹ ಪ್ರಯೋಗಗಳು ಅಲ್ಲಲ್ಲಿ ಸಿಗಬಹುದು, ಇಲ್ಲ ಅಂತಲ್ಲ. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅಂಥ ಪ್ರಸಂಗಗಳು ಬಂದಾಗ ಅದಕ್ಕೆ ಯಾವ ಥರ ಅರ್ಥ ತಗೋಬೇಕು, ಯಾಕೆ ಹೀಗೆ ವ್ಯತ್ಯಾಸ ಆಗಿದೆ, ಅದಕ್ಕೇನು ಕಾರಣ, 108 ವಿಷಯಗಳಿದೆ. ಅಂದರೆ ಓದುವ ಜನ ಇರ್ತಾರಲ್ಲ, ಕೆಲವರು ಕುಹಕಿಗಳೇನು ಮಾಡ್ತಾರೆ, ಭಾಗವತ ಗ್ರಂಥ ಹೀಗೆ ತಿರು ಹಾಕಿ ಅವ್ರಿಗಂತೂ ಈ ಭಗವಂತನ ಗುಣಗಳನ್ನು ತಿಳ್ಕೊಳ್ಳೋದ್ರೊಳಗೆ ಶ್ರದ್ಧೆ ಇರಲ್ಲ, ಇನ್ನೊಬ್ರಿಗೂ ತಲೆ ಕೆಡಿಸ್ತಾರೆ. ಅದು ಓದಕ್ಕೆ ಹೋಗ್ಬೇಡ್ರಿ, ಆ ಗ್ರಂಥ ಸರಿ ಇಲ್ಲ. ಅದು ಯಾಕ್ರಿ? ಅಲ್ರಿ, ಮೂಲಭೂತವಾಗಿ ವ್ಯಾಕರಣದ ಪ್ರಕಾರನೇ ಸರಿ ಇಲ್ಲ. ಅದು ಮುಂದೆ ಅದ್ರೊಳಗೆ ವಿಷಯ ಇರೋದು ತೊಗೊಂಡೇನು ಮಾಡ್ತೀರಿ ನೀವು? ನಮ್ಮ ಹತ್ರ ಬನ್ನಿರಿ, ಏನು ನಾನು ವ್ಯಾಕರಣ ಹೇಳ್ತೀನಿ ಬನ್ನಿ, ನಿಮಗೆ ತೊಗೊಂಡೇನು ಮಾಡ್ತೀರಿ? ವ್ಯಾಕರಣದ ರೀತಿಯಲ್ಲಿ ಅದು ಅಬದ್ಧವಾಗಿದೆಯೋ ಅಥವಾ ಸುಬದ್ಧವಾಗಿದೆಯೋ ಅದು ಮುಖ್ಯ ಪ್ರಯೋಜನ ಅಲ್ಲ. ಜನತಾಘ ವಿಪ್ಲವ ವಾಗ್ವಿಸರ್ಗ, ಅದನ್ನು ಆ ಗ್ರಂಥವನ್ನು ಶ್ರವಣ ಮಾಡ್ತಾ ಹೋದರೆ ಈ ಸಜ್ಜನರ ಪಾಪ ಕೊಚ್ಕೊಂಡು ಹೋಗುತ್ತೆ. ಅಂತಹ ಗ್ರಂಥ ಇದು ಭಾಗವತ. ಅದನ್ನು ಶ್ರವಣ ಮಾಡ್ರಿ. ಎಲ್ಲರೂ ಹಾಗೆ ಶ್ರವಣ ಮಾಡ್ತಾ ಇದ್ದಾರೆ. ಆದ್ದರಿಂದ ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಹಿಂದೂ ಬಂದಿತ್ತು. ಭಾಗವತ ಧರ್ಮಗಳನ್ನು ಎಣಿಸುವಾಗ ಏಕಾದಶ ಸ್ಕಂಧದಲ್ಲಿ ಬಂದಿತ್ತು, ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ನಿಂದಾ ಮನ್ಯತ್ರ ಚಾಪಿ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆಯನ್ನು ಮಾಡಬೇಕು. ಬರೀ ಇದೇ ನಮ್ಮ ಭಾಗವತ ಒಂದೇ ಓದ್ತಾ ಕೂಡ್ರಿ ಅಂತ ನಾವೇನು ಹೇಳಲ್ಲ. ಮತ್ತೇನು ಅಂತಂದರೆ ಇದೇ ನಿಟ್ಟಿನಲ್ಲಿ ಹೊರಟಂತಹ ಬೇರೆ ಗ್ರಂಥಗಳನ್ನು ಓದಿದರೂ ಕೂಡ ಚಿಂತೆ ಇಲ್ಲ. ಒಟ್ಟೇನು ಅಂದರೆ ಯಾವ ಗ್ರಂಥದಲ್ಲಿ ಮತ್ತೆ ಮತ್ತೆ ಭಗವಂತನ ಗುಣಾನುವಾದವೇ ಬರ್ತಿರಬೇಕು, ತಮೇವ ನಿತ್ಯಂ ಶೃಣುಯಾದ ಭೀಕ್ಷಣಂ, ಅಂತಹ ಗ್ರಂಥಗಳನ್ನೇ ಶ್ರವಣ ಮಾಡಬೇಕೇ ಹೊರತು ಬೇರೆ ಗ್ರಂಥಗಳನ್ನು ಶ್ರವಣ ಮಾಡಬಾರದು. ಯಾಕೆ? ಕೃಷ್ಣೇ ಅಮಲಾಂ ಭಕ್ತಿಂ ಅಭೀಪ್ಸಮಾನ. ನಿಮ್ಮ ಉದ್ದೇಶ ಏನು? ಭಗವಂತನಲ್ಲಿ ಭಕ್ತಿ ಬರಬೇಕು ಅನ್ನೋ ಉದ್ದೇಶ ಇದೆ ತಾನೇ. ಇದನ್ನು ನೀವು ಶ್ರವಣ ಮಾಡ್ರಿ. ಅದರಿಂದ ಏನಾಗುತ್ತೆ? ಗ್ರಾಮ್ಯ ಕಥಾ ವಿಘಾತಃ, ಈ ಲೌಕಿಕವಾದ ಹರಟೆಗಳಿಗೆ ತೆರೆ ಎಳೆದಂತೆ ಆಗತ್ತೆ. ಅಂತಹ ಭಗವಂತನ ಗುಣಾನುವಾದವು ಎಲ್ಲಿ ಪ್ರಸ್ತುತವಾಗತ್ತೋ ಹಾಗೂ ಅದನ್ನು ಅನುದಿನಂ ನಿಷೇವ್ಯಮಾಣ, ಅದನ್ನು ಪ್ರತಿ ದಿವಸವೂ ಕೂಡ ಸೇವಿಸಿದ್ದರಿಂದ ಮುಮುಕ್ಷುವಾದಂಥವನಿಗೆ ಒಳ್ಳೆ ಭಗವಂತನಲ್ಲಿ ಜ್ಞಾನವೆಂಬುವುದು ಹುಟ್ಟತ್ತೆ. ಆದ್ದರಿಂದ ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆಯನ್ನು ಹೊಂದಿದವರಾಗಿ ಅದರ ಶ್ರವಣ, ಅದರ ಕೀರ್ತನವನ್ನು ನಿರಂತರವಾಗಿ ಮಾಡಬೇಕು ಅಂತ ಅಭಿಪ್ರಾಯ. ಇಲ್ಲಿಗೇನಾಯಿತು? 300 ಶ್ಲೋಕಕ್ಕೆ ತಲುಪಿದ್ದೀವಿ. ಇದು ಮುಂದಿನ ಶ್ಲೋಕದಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬರೀ ಭಾಗವತ ಧರ್ಮದಲ್ಲಿ ಶ್ರದ್ಧೆ ಇಟ್ಕೊಂಡು ಅದನ್ನು ಓದಬೇಕು ಅಂತ ಅಷ್ಟೇ ಅಲ್ಲ, ಇತರ ಗ್ರಂಥಗಳು ಅಂದರೆ ಭಾಗವತದಲ್ಲಿ ಹೇಳುವ ಪ್ರಮೇಯಗಳಿಗೆ ವಿರುದ್ಧವಾಗಿರುವಂತಹ ಗ್ರಂಥಗಳು, ಅವುಗಳ ನಿಂದನ, ಅವುಗಳಲ್ಲಿ ನಾವು ಪ್ರವೇಶವನ್ನು ಮಾಡಬಾರ್ದು, ಅವುಗಳಿಂದ ದೂರ ಇರಬೇಕು ಅಂತನ್ನೋದನ್ನು ತಿಳಿಸೋದಕ್ಕಾಗಿ ಅಭಾಗವತ ಶಾಸ್ತ್ರಗಳನ್ನು ನಿಂದನ ಮಾಡುವುದಕ್ಕಾಗಿ ಇರುವಂಥ ಅನೇಕ ಭಾಗವತದ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ಉದಾಹರಿಸ್ತಾ ಇದ್ದಾರೆ. ಆ ವಿಚಾರವನ್ನು ಮತ್ತೆ ಮುಂದೆ ಹೇಳ್ತೀವಿ. ಶ್ರೀಕೃಷ್ಣ ಹರೇ.